ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಆಫ್ ಯು. ಇವತ್ತಿನ ತರಗತಿಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ PSI, FDA, SDA, PC. ಅದು ಈ ತಿಂಗಳಲ್ಲಿ PSI, SDA ಮತ್ತು PC ಅತ್ಯಂತ ಸಮೀಪದಲ್ಲಿದ್ದಾವೆ. ಸೊ ಇದಕ್ಕೆ 1 ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ದಿ ಬೆಸ್ಟ್ ಆಗಿ ಕೊರೆದಿಟ್ಟಂಗೆ ಪ್ರಿಸೈಸ್ ಆಗಿ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಪಾರ್ಟ್ 1 ಅನ್ನ ನೀವೆಲ್ಲರೂ ನೋಡಿದಿರಿ. ಬಹಳ ಒಂದು ಅದ್ಭುತ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದೀರಿ. ಪಾರ್ಟ್ 2, ಪಾರ್ಟ್ 3 ಇದೇ ರೀತಿ ಬರ್ತವೆ. ಮತ್ತೆ ನಮ್ಮ ಬಹಳ ಹುಲಿಗಳು, ನಮ್ಮ ಎಲ್ಲಾ ಹುಲಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾವೆ ಏನಂತಂದ್ರೆ ಅವ್ರ ಬೇಡಿಕೆ ಒಂದೇ, ನೀವು SDA ಎಕ್ಸಾಮ್ ಸೆಪ್ಟೆಂಬರ್ 19 ಒಳಗಡೆನೆ ಮುಗಿಸ್ಕೊಡ್ರಿ ಅಂತೇಳಿ. ನಾನು ಕೂಡ ಸೆಪ್ಟೆಂಬರ್ 19 ಒಳಗಡೆ ಮುಗಿಸ್ಕೊಡುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತೀನಿ. ಬಟ್ ಒಂದು ವಿಡಿಯೋಗಳನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಆಫೀಸರ್ಸ್ ಅಡ್ಡ ಆಪ್ ನ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಡೌನ್ಲೋಡ್ ಮಾಡ್ಕೊಡ್ರಿ. ಸಾಕಷ್ಟು ಬ್ಯಾಚ್ ಕೋರ್ಸ್ಗಳು ಕೂಡ ಅದ್ರೊಳಗಡೆ ನಡೀತಾ ಇದಾವ. PSI ಬ್ಯಾಚ್ ಕೋರ್ಸ್ ಇರ್ಬೋದು, ಅದ್ರೊಳಗಡೆ ವೀಕ್ಲಿ ಟೆಸ್ಟ್, ಲೈವ್ ಕ್ಲಾಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ಪರ್ಸನಲ್ ಗೈಡೆನ್ಸ್ ಎಲ್ಲ ನಡೀತಾ ಇದೆ. ಆಫೀಸರ್ಸ್ ಅಡ್ಡ ಕ್ವಾಲಿಟಿ ಬಗ್ಗೆ ಅಂತೂ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಹುಡುಗರನ್ನೇ ಹೇಳ್ಕೊಂತ ನಡಕತ್ತಾರೆ. ನಮ್ಮ ಹುಡುಗರು ಆಫೀಸರ್ಸ್ ಅಡ್ಡ ಹಂಗಿದೆ ಹಿಂಗಿದೆ ನಾವು ಹೇಳೋಕ್ಕಿಂತ ಅವರೇ ಹೇಳ್ತಾ ಇದಾರ. ನಮ್ಮ ಕೆಲಸ ನಾವು ಮಾಡೋದ್ರೆ ಉಳಿದಿದ್ದೆಲ್ಲ ತಾನಾಗಿ ಬರ್ತದೆ. ಸೊ ಪೇಪರ್ 1 SA ಕ್ಲಾಸಸ್ ಕೂಡ ಬಹಳ ಚೆನ್ನಾಗಿ ನಡೀತಾ ಇದಾವ. ಸುಮಾರು 40ಕ್ಕಿಂತ ಹೆಚ್ಚು ಎಸ್ಸೆಗಳನ್ನ ನಾವು ಇವತ್ತು ಡಿಸ್ಕಷನ್ ಮಾಡಿದೀವಿ. ಇಂಗ್ಲಿಷ್ ಗ್ರಾಮರ್ ಕೂಡ ನಡೀತಾ ಇದೆ. ಇದಕ್ಕೆ ಯಾವುದೇ ರೀತಿಯಾದಂತ ಒಂದು ಡೌಟ್ಗಳಿದ್ರೆ ನೀವು ಈ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಕೇಳಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ವಿತ್ ಅ ಫುಲ್ ಜೋಶ್ ಅಂಡ್ ಫುಲ್ ಎಂಥೂಸಿಯಾಸಮ್. ಫುಲ್ ಜೋಶ್ ಒಳಗಡೆ ನಾವು ಇವತ್ತಿನ ಒಂದು ತರಗತಿಯನ್ನ ಇಲ್ಲಿ ಶುರು ಮಾಡೋಣ. ಮುಖ್ಯವಾಗಿ ಇಲ್ಲಿ ನೋಡ್ರಿ, ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ 3.0 ಬಹಳ ಇಂಪಾರ್ಟೆಂಟ್ ಇದು. ಇದಕ್ಕೆ ನೀವು ಎಷ್ಟು ಸ್ಟಾರ್ ರೇಟಿಂಗ್ ಕೊಡ್ತೀರಿ ಸರ್ ಅಂತ ಕೇಳಿದ್ರೆ ನಾನು 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಇದಕ್ಕೆ 5 ಸ್ಟಾರ್ ರೇಟಿಂಗ್ ಇಂಪಾರ್ಟೆಂಟ್ ಬಹಳ ಐತೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು ಬಹಳ ಸರಿ ಕ್ವಶನ್ ಬರ್ತವೆ. ಸೊ ಹಿಂಗಾಗಿ ಇದು ಬರೋ ಚಾನ್ಸಸ್ ಬಹಳ ಇದಾವೆ. ಈ ಒಂದು ಡಯಾಗ್ರಾಮ್ದಾಗ ನೀವು ಏನೆಲ್ಲ ತಿಳ್ಕೊಬಹುದು ನೋಡ್ರಿ. ಒಂದು ಇಮೇಜ್ದಾಗ ಏನ್ ಕೊಟ್ಟ ನಾವು, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್, ಈ ಸಚಿವಾಲಯ ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮ ಸಚಿವಾಲಯ ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡ್ತದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ. ಯೂತ್ಸ್ಗೆ ಕೌಶಲ್ಯ ಬೇಕು. ಕೌಶಲ್ಯ ಅಂದ್ರೆ ಸ್ಕಿಲ್. ಹುಟ್ಟುತ್ತಾನೆ ಬರೋದು ಟ್ಯಾಲೆಂಟ್. ಹುಟ್ಟಿದ ಮೇಲೆ ನಾವು ಕಲಿಯೋದು, ಶಾಲೆ ಒಳಗಡೆ, ಕೋಚಿಂಗ್ ಸೆಂಟರ್ಗಳಲ್ಲಿ, ಟ್ರೈನಿಂಗ್ ಸೆಂಟರ್ಗಳಲ್ಲಿ ಕಲಿಯೋದನ್ನ ಸ್ಕಿಲ್ ಅಂತ ಕರಿತೀವಿ. ಹುಟ್ಟುತ್ತಾನೆ ಬರೋದು ಅದನ್ನ ಟ್ಯಾಲೆಂಟ್ ಅಂತ ಕರಿತೀವಿ. ಇಲ್ಲಿ ಈ ಯೋಜನೆ ಉದ್ದೇಶ ಏನಂತಂದ್ರೆ, ಈಗಾಗಲೇ ಭಾರತದಲ್ಲಿ ನಮ್ಮ ಯುವ ಜನರಿಗೆ ಉದ್ಯೋಗ ಸಿಗುವಂತೆ ಮಾಡೋದು. 300 ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳು, ಬಹಳ ಕೌಶಲ್ಯಗಳಿದಾವೆ. ಅದ್ರೊಳಗಡೆ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ ಇರ್ಬೋದು, ಬಿಹೇವಿಯರಲ್ ಸ್ಕಿಲ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರ್ಬೋದು, ಅಥವಾ ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರ್ಬೋದು, ಬೇರೆ ಕೌಶಲ್ಯಗಳನ್ನ ಕಳಿಸೋದು. ಈಗ 2015 ಈ ಯೋಜನೆ ಬಂದಿದೆ, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ. ಇದು ಬಂದಿದ್ದು ಯಾವಾಗ? 2015 ಬಂದಿದೆ. ಭಾರತ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆ ವಿಕಾಸ ಯೋಜನೆ ಅಡಿಯಲ್ಲಿ ಸ್ಕಿಲ್ ಇಂಡಿಯಾ ಅನ್ನುವಂತ ಮಿಷನ್ ಅನ್ನು ಕೂಡ ಆರಂಭ ಮಾಡಿರುವಂತದ್ದು. ನೆಕ್ಸ್ಟ್ 2022 ಒಳಗಾಗಿ 2022 ನೋಡ್ರಿ, ಗುರಿ ಎಷ್ಟು ದೊಡ್ಡದಿದೆ. 2022 ಒಳಗಾಗಿ 40 ಕೋಟಿ ಜನರಿಗೆ ವಿವಿಧ ರೀತಿಯ ಕೌಶಲ್ಯಗಳನ್ನ ತಿಳಿಸಿಕೊಡೋದು. ನೋಡ್ರಿ, 40 ಕೋಟಿ ಜನ. ಈಗಾಗಲೇ ನಮ್ಮ ಭಾರತದ ಜನಸಂಖ್ಯೆ 132+ ಕೋಟಿ ಇರುವಂತದ್ದು. ಇದ್ರಾಗ ಸುಮಾರು 76 ಕೋಟಿ ಜನ ಯುವ ಜನತೆ ಇದೆ. 76 ಕೋಟಿ ಜನ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇದಾರ. ಇದ್ರಾಗ 40 ಕೋಟಿ ಜನರಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಇಂಪಾರ್ಟೆಂಟ್. ಇದು ಬಹಳ ಇಂಪಾರ್ಟೆಂಟ್. ಜನಸಂಖ್ಯೆ ಡೆಮೋಗ್ರಫಿ ಬಗ್ಗೆ ಕ್ಲಿಯರ್ ಕಟ್ ಐಡಿಯಾ ಇರ್ಬೇಕು. ಓಕೆ, ಮತ್ತೀಗ ಇದು 3.0 ಅಂತೀವಿ. ಮತ್ತು 1.0 ಬಂದಿತ್ತು ಯಾವಾಗ? ಜುಲೈ 15, 2015. ಸೊ ಯಾವಾಗ ಈ ಒಂದು ಯೋಜನೆ ಬಂತಲ್ಲ, ಯಾವುದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಬಂದಿದ್ದ ಯಾವಾಗ? ಜುಲೈ 15. ಆ ದಿನವನ್ನ ನಾವು ವಿಶ್ವ ಯುವ ಕೌಶಲ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ಇದು PC ಮತ್ತು SDA ಎಕ್ಸಾಮ್ಗೆ ಹೇಳಿ ಮಾಡಿಸಿದ ಕ್ವಶನ್. ಇದಕ್ಕೆ ಒಂದಕ್ಕನೆ ನಾನು 8 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಇಲ್ಲಿ 8 ಸ್ಟಾರ್ ಕೊಡಕತ್ತೀನಿ ನೋಡ್ರಿ. 8 ಸ್ಟಾರ್ ರೇಟಿಂಗ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಇದೆ. ವಿಶ್ವ ಯುವ ಕೌಶಲ್ಯ ದಿನ ಅಂತೇಳಿ ನಾವು ಆಚರಣೆ. ಈ ಯೋಜನೆಯನ್ನ ಅನುಷ್ಠಾನ ಮಾಡ್ತಾರೆ. ಇದನ್ನ ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ನೋಡಿದೀವಿ. ಮತ್ತೆ 2015-16 20 ಲಕ್ಷ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಟ್ಟಿದೆ. ಇದು 1.0. ಇನ್ನು ನೆಕ್ಸ್ಟ್ ಬರೋದು 2.0. ಇದರಲ್ಲಿ
ಭಾರತದಲ್ಲೇ ಉತ್ಪಾದಿಸಿ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ್ ಇವನ್ನೆಲ್ಲಾನು ಇದ್ರೊಳಗಡೆ ವಿಲೀನಗೊಳಿಸಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂಥದ್ದು. ಮತ್ತೆ ಬಜೆಟ್ ಒಳಗಡೆ ಇದಕ್ಕೆ ನಿರ್ಮಲಾ ಸೀತಾರಾಮನ್ ಜಿ ಅವರು 12,000 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ವಿವಿಧ ರಾಜ್ಯ ಸರ್ಕಾರಗಳಿಂದ ಇದು ಅನುಷ್ಠಾನಗೊಳ್ಳಲ್ಪಟ್ಟಿದೆ. ಇನ್ನ ಈಗ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆ 1.0 2.0 ಇವೆರಡೂದ್ರಿಂದ 1,20,000 ಕೋಟಿ ಯುವಕರಿಗೆ 1,20,00,000 ಯುವಕರಿಗೆ ಈಗಾಗಲೇ ತರಬೇತಿಯನ್ನ ನೀಡಲಾಗಿದೆ. ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆ ಈಗ ಸದ್ಯ ನ್ಯೂಸ್ನಾಗ ಇರೋದು ಯಾವುದು 3.0. ಈಗ ಇದನ್ನ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. 717 ಜಿಲ್ಲೆಗಳು ದೇಶಾದ್ಯಂತ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಅನುಷ್ಠಾನಗೊಳ್ಳುತ್ತೆ. ಮತ್ತೆ ರಾಜ್ಯ ಸರ್ಕಾರ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಕೌಶಲ ಸಮಿತಿಗಳನ್ನ ಮಾಡಿ ಇದನ್ನ ಅನುಷ್ಠಾನಗೊಳಿಸ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಕೌಶಲ ತರಬೇತಿ ಕೊಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ 729 ಪ್ರಧಾನಮಂತ್ರಿ ಕೌಶಲ ಕೇಂದ್ರ ತೆರೆದಿದ್ದಾರೆ. 200 ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ITI ಅಂತ ಕರಿತೀವಿ ನಾವು, ಇವುಗಳನ್ನ ಕೂಡ ತೆರೆದಿರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾನು 8 ಸ್ಟಾರ್ ರೇಟಿಂಗ್ ಕೊಡತ್ತೇನೆ. ಯಾಕಂದ್ರೆ ಇತ್ತೀಚೆಗೆ ನೆನ್ಪಿಟ್ಕೊಂಡಿರಿ ಸರ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜಾಸ್ತಿ ಕೇಳ್ತಾ ಇದ್ದಾರೆ. ಇದ್ರಾಗೂ ಒಂದು ಸಣ್ಣ ಟ್ರಿಕ್ ಐತಿ. ಏನಂತಂದ್ರೆ ಶಿಕ್ಷಣ ಆಮೇಲೆ ನೆಕ್ಸ್ಟ್ ಯುವ ಜನತೆ. ಶಿಕ್ಷಣ ಮತ್ತು ಯುವ ಜನತೆಗೆ ಸಂಬಂಧಪಟ್ಟಂತ ಯೋಜನೆಗಳ ಮೇಲೆ ಜಾಸ್ತಿ ಕೇಳ್ತಾ ಇದ್ದಾರೆ. ನೀವು ಎಲ್ಲ ಓದಬೇಕು, ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳು, ರಾಜ್ಯ ಸರ್ಕಾರದ ಎಲ್ಲಾ ಯೋಜನೆಗಳು, ನೀವೆಲ್ಲಾ ಯೋಜನೆಗಳನ್ನ ಓದ್ರಿ. ಆದ್ರೆ ಅದ್ರಾಗನೆ ಶಿಕ್ಷಣ ಮತ್ತು ಯುವ ಜನತೆಗೆ ಸಂಬಂಧಪಟ್ಟಂತ ಯೋಜನೆಗಳು ಪದೇ ಪದೇ ಬರ್ತಾ ಇದಾವೆ. ಹಿಂಗಾಗಿ ಈ ಸ್ಕಿಲ್ ಡೆವಲಪ್ಮೆಂಟ್ ಯುವ ಜನತೆಗೆ ಸಂಬಂಧಪಟ್ಟಂತದ್ದು. ಅದನ್ನು ಸ್ವಲ್ಪ ನೀವು ಓದಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳಕ್ ಸಾಧ್ಯ ಆಗಿರ್ಬೇಕು. ಇನ್ನು ನೆಕ್ಸ್ಟ್ ಜಲ್ಲಿಕಟ್ಟು. ನೋಡ್ರಿ, ಜಲ್ಲಿಕಟ್ಟು ಬಗ್ಗೆ ಮಿನಿಮಮ್ ಮಾಹಿತಿ ನಿಮಗ್ ಗೊತ್ತಿರ್ಬೇಕು, ಬರಬಹುದು. ಜಲ್ಲಿಕಟ್ಟು ಇದು ಗ್ರಾಮೀಣ ಕ್ರೀಡೆ. ನಮ್ಮಲ್ಲಿ ಹೆಂಗ್ ಕಂಬಳ ಮಾಡ್ತಾರಲ್ಲ ಹಂಗೆ ತಮಿಳುನಾಡೊಳಗಡೆ ಗ್ರಾಮೀಣ ಕ್ರೀಡೆ. ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವ್ರು ಏನ್ ಹೇಳ್ತಾ ಇದಾರೆ, ಇದು ನೀವು ಇಲ್ಲಿ ಗೂಳಿ ಕಾಳಗ, ಈ ಗೂಳಿಗಳಿಗೆ ನೀವೇನ್ ಮಾಡ್ತೀರಿ, ಸಿಕ್ಕಾಪಟ್ಟೆ ಅವಕ್ಕೆ ಹಿಂಸೆ ಮಾಡ್ತೀರಿ, ಅದನ್ನ ಬಂದ್ ಮಾಡ್ರಂತ ಅವ್ರು. ಇಲ್ಲ, ನಮ್ದಿದು ಪರಂಪರೆಯಿಂದ ನಡ್ಕೊಂತ ಬಂದೈತಿ, ನಾವು ಇದನ್ನ ಮುಂದುವರಿಸ್ತೀವಂತ ಇವ್ರು, ಯಾರು ತಮಿಳ್ನಾಡಲ್ಲಿ. ಹಿಂಗಾಗಿ ಇವರಿಬ್ಬರ ನಡುವೆ ಇದು ಜಗಳ ನಡಕತ್ತೈತೆ. ಬ್ಯಾನ್ ಮಾಡ್ರಂತ ಸುಪ್ರೀಂ ಕೋರ್ಟು, ನಾವು ಬ್ಯಾನ್ ಮಾಡೋದಿಲ್ಲ, ನಾವು ಮೊದಲಿನಿಂದ ಆಚರಣೆ ಮಾಡ್ಕೋತ ಬಂದಿದ್ದೀವಿ, ಬ್ಯಾನ್ ಮಾಡೋದಿಲ್ಲ ಅಂತ ಹೇಳಿ ತಮಿಳ್ನಾಡಲ್ಲಿ. ಇಷ್ಟೇ ಇದು. ಏನು ಬೇಕಷ್ಟೇ ನೋಡೋದು. ಈಗ ಸದ್ಯ ಅನಾವಶ್ಯಕ ನೋಡಕ್ ನಮಗೆ ಟೈಮ್ ಇಲ್ಲ. ಯಾಕಂದ್ರೆ ಎಕ್ಸಾಮ್ 15-20 ದಿವಸನಾಗ ಎಕ್ಸಾಮ್ ಐತಿ. ಅನಾವಶ್ಯಕ ಒಟ್ಟ ನೋಡಂಗಿಲ್ಲ, ನಾನು ಹೇಳುದೂ ಇಲ್ಲ. ಓಕೆ, ಇಲ್ಲಿ ನೋಡ್ರಿ, ಈಗ ಜಲ್ಲಿಕಟ್ಟು ಬಗ್ಗೆ ಒಂದೆರಡು ಮಾಹಿತಿಯನ್ನ ನೀವು ನೋಡ್ಬೇಕಂದ್ರೆ, ಜಲ್ಲಿಕಟ್ಟು ಎಲ್ಲಿ ನಡೀತೈತಿ? ಮುಖ್ಯವಾಗಿ ತಮಿಳುನಾಡಿನೊಳಗಡೆ ನಡೆಯುವಂತ. ಅದರಲ್ಲಿನು ಮಧುರೈ, ತಿರುಚನಾಪಳ್ಳಿ, ಥೇನಿ, ಪುದುಕೊಟ್ಟೈ, ದಿಂಡಿಗಲ್, ಇಷ್ಟು ಜಿಲ್ಲೆಗಳಲ್ಲಿ ಇದು ನಡೀತೈತೆ. ಯಾವ ಹಬ್ಬದ ಸಂದರ್ಭದಲ್ಲಿ ನಡೀತೈತೆ ಕೇಳ್ಬೋದಾ ಇದನ್ನ? ಯಾವ ಹಬ್ಬದ ಸಂದರ್ಭದಲ್ಲಿ ನಡೀತೈತೆ ಅಂತಂದ್ರೆ ಪೊಂಗಲ್ ಹಬ್ಬದ ಸಂದರ್ಭದಲ್ಲಿ ನಡೀತೈತೆ. ಪ್ರತಿ ವರ್ಷ ಜನವರಿ 2ನೇ ವಾರದಲ್ಲಿ ಪೊಂಗಲ್ ಹಬ್ಬದ ಸಂದರ್ಭದಲ್ಲಿ ಇದು ನಡೆಯುವಂತ ಜಲ್ಲಿಕಟ್ಟು. ಜಲ್ಲಿಕಟ್ಟು ಕ್ರೀಡೆ ಪೊಂಗಲ್ ಸಮಯದಲ್ಲಿ ನಡೆಯುವಂತ. ಇನ್ನು ನೆಕ್ಸ್ಟ್ ಜಲ್ಲಿಕಟ್ಟು, ತಮಿಳುನಾಡು ರಾಜ್ಯ ಸರ್ಕಾರ ಈ ಕ್ರೀಡೆಯನ್ನ ಕಾನೂನುಬದ್ಧಗೊಳಿಸೈತೆ. ನೋಡಿ, ಸರ್ಕಾರ ಕಾನೂನುಬದ್ಧಗೊಳಿಸ್ತಾ ಇದೆ, ಆ ಕಡೆ ಸುಪ್ರೀಂ ಕೋರ್ಟ್ ನಿಷೇಧಗೊಳಿಸ್ರಂತ ಅವ್ರು ಹೇಳಾಕ್ತಾರೆ. ಹಿಂಗಾಗಿ ಇದು ಹಗ್ಗ ಜಗ್ಗಾಟಗಳು ನಡೆದಿದಾವ್. ಇಲ್ಲಿ ಇಷ್ಟೇ ಕೇಳೋದು ನಿಮಗೆ, ಜಲ್ಲಿಕಟ್ಟು ಅಂದ್ರೆ ಏನು, ಅದು ಎಲ್ಲಿ ನಡೀತೈತಿ, ಯಾವ ಜಿಲ್ಲೆಗಳಲ್ಲಿ ನಡೀತೈತಿ, ಇದನ್ನಿಷ್ಟು ಕೇಳ್ತಾರೆ. ಇದ್ರ ಜೊತೆಗೆ ಈಗ ಕಾನೂನುಬದ್ಧಗೊಳಿಸಿಬಿಟ್ಟಿದ್ದಾರೆ ತಮಿಳುನಾಡು ಅವರು 29ನೇ ವಿಧಿಯ ಪ್ರಕಾರ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಪರಂಪರೆ ನಾವು ಗೌರವಿಸ್ಬೇಕಂತ ಹೇಳಿ ಅವ್ರು ಮಾಡಿದ್ದಾರೆ. ಇದು ಸುಪ್ರೀಂ ಕೋರ್ಟ್ಗೆ ಹೋಗ್ತೈತಿ. ಇಷ್ಟೇ. ಇದನ್ನ ಬಿಟ್ರೆ ಹೆಚ್ಚಿಗೆ ಏನು ಕೇಳುದಿಲ್ಲ, ಓದಕ್ಕೂ ಹೋಗಬೇಡ್ರಿ. ಇದನ್ನ ಬಿಟ್ಟು ನೀವು ಇದ್ರ ಮೇಲೆ ನೀವು PhD ಮಾಡ್ಕೊಂತ ಕುಂತ್ರೆ ಉಪಯೋಗ ಇಲ್ಲ. ಇಂಥವು ನೂರಾರು ಬರ್ತಾವ್. ಬಟ್ ಇದು ಬಂದಾಗ ನಮ್ಮ ಕರ್ನಾಟಕದಲ್ಲಿನೂ ಒಂದು ಗ್ರಾಮೀಣ ಕ್ರೀಡೆ ಇದೆ, ಅದು ಆಲ್ಮೋಸ್ಟ್ ಇದೇ ತರ ಇದೆ. ಅದರ ಬಗ್ಗೆ ನಿಮಗ್ ಗೊತ್ತಿರ್ಬೇಕು. ಅದು ಯಾವ್ದಪ್ಪ ಅಂತಂದ್ರೆ ಕಂಬಳ. ಕಂಬಳದ ಬಗ್ಗೆ ಗೊತ್ತಿರ್ಬೇಕು. ಕಂಬಳದಲ್ಲಿ ಕೂಡ ವಿವಾದಗಳಿದಾವ್, ತಮಿಳುನಾಡು ಮತ್ತು ಕರ್ನಾಟಕ. ಓಕೆ, ಎರಡೂ ಕಡೆನೂ ಇಂಥವು ಕ್ರೀಡೆಗಳಿದಾವ್. ಬಟ್ ಗೂಳಿಗಳನ್ನ ಬಳಸೋ ಕ್ರೀಡೆಗಳನ್ನ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳು ನಿಷೇಧ ಮಾಡಿದವು. ಗೂಳಿ ಕಾಳಗವನ್ನ ನಿಷೇಧ ಮಾಡಿದ್ದಾರೆ. ಬಟ್ ನಾವು ನಿಷೇಧ ಮಾಡಿಲ್ಲ. ತಮಿಳುನಾಡು, ಕರ್ನಾಟಕ ಬಿಟ್ರೆ ಬಹಳ ಜನ ನಿಷೇಧ ಮಾಡಿದ್ದಾರೆ, ನಾವು ಮಾಡಿಲ್ಲ. ನಾಳೆ ಕೇಳ್ಬೋದು ನಿಮ್ಗೆ, ಗೂಳಿ ಕಾಳಗವನ್ನ ನಿಷೇಧ ಮಾಡಿದಂತ ರಾಜ್ಯಗಳು ಯಾವುವು? ಆಂಧ್ರ ಪ್ರದೇಶ್, ಪಂಜಾಬ್, ಮಹಾರಾಷ್ಟ್ರ, ಇವರೆಲ್ಲ ನಿಷೇಧ ಮಾಡಿದ್ದಾರೆ. ಸೊ ಇದನ್ನು ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ ಕೇಳಬಹುದು. ನೆಕ್ಸ್ಟ್, ತಿರುವಳ್ಳುವರ್ ದಿನ ಇದೆ ಇವತ್ತು. ಕನ್ನಡ ನಮ್ಮ ಭಾಷೆಯಲ್ಲಿ
ಕನ್ನಡ ಭಾಷೆಯಲ್ಲಿ ಅತ್ಯಂತ ಮೇರು ಕವಿ ಅಂತಂದ್ರೆ ನಮ್ಮ ಸರ್ವಜ್ಞ. ಕನ್ನಡದಲ್ಲಿ ಸರ್ವಜ್ಞ ಯಾವ ರೀತಿ ಅಲ್ಲ ಅದೇ ರೀತಿ ತಮಿಳು ಭಾಷೆಯಲ್ಲಿ ತಿರುವಳ್ಳುವರ್ ಮೂರ್ತಿ ಇದು ಕನ್ಯಾಕುಮಾರಿಯಲ್ಲಿದೆ. ಇಲ್ಲಿ ವಿವೇಕಾನಂದ ರಾಕ್ ಇದೆ, ಕನ್ಯಾಕುಮಾರಿಯಲ್ಲಿ ಈ ಮೂರ್ತಿ ಇರುವಂತದ್ದು. ತಿರುವಳ್ಳುವರ್ ದಿನವನ್ನ ನಾವು ಆಚರಣೆ ಮಾಡಿದ್ವಿ. ಯಾವಾಗ? ಜನವರಿ 15. ಜನವರಿ 15ಕ್ಕೆ ತಿರುವಳ್ಳುವರ್ ದಿನ ಆಚರಣೆ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್. ತಮಿಳು ಭಾಷೆಯ ಸಾಹಿತಿ, ಲೇಖಕ ಮತ್ತು ಚಿಂತಕರು. ಇನ್ನೊಂದು ನೆನ್ಪಿಟ್ಟುಕೊಡ್ರಿ, ತಿರುವಳ್ಳುವರ್ ದಿನ ಅಂದಾಗ ನಮಗೆ ಸಂಗಮ್ ಸಾಹಿತ್ಯ ಬರ್ತದೆ. ನೀವೆಲ್ಲ ಇತಿಹಾಸದೊಳಗಡೆ ಸಂಗಮ್ ಲಿಟ್ರೇಚರ್ ಬಗ್ಗೆ ಓದಿರ್ತೀರಿ. ಪ್ರತಿ ವರ್ಷ ಸಂಗಮ್ ಸಾಹಿತ್ಯದ ಬಗ್ಗೆ ಕ್ವಶನ್ ಬರ್ತೈತೆ, ಅಥವಾ ಸಂಗಮ್ ಏಜ್ ಅಂತ ಕರಿತೀವಿ, ಸಂಗಮ್ ಯುಗ ಅಂತ ಕರಿತೀವಿ. ಸಂಗಮ್ ಯುಗದಲ್ಲಿ ಭೂಮಿಯನ್ನ ಏನಂತ ಕರಿತಿದ್ರು, ಟ್ಯಾಕ್ಸ್ ಅನ್ನ ಏನಂತ ಕರಿತಿದ್ರು, ಮರುದಮ್ ಅಂತಂದ್ರೆ ಏನು, ಇವೆಲ್ಲ ತಿಳ್ಕೊಂಡಿರ್ಬೇಕು ಹಿಸ್ಟ್ರಿ ಒಳಗಡೆ. ಯಾಕಂದ್ರೆ ನಾನ್ ನೋಡ್ದಂಗೆ ಪ್ರತಿ ಸರಿ ಕ್ವಶನ್ ಪೇಪರ್ ಬಂದಾಗ 1 ಅಥವಾ 2 ಸಾರಿ ನೀವು ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಸಂಗಮ್ ಲಿಟ್ರೇಚರ್ ಮೇಲೆ ಮಿನಿಮಮ್ 1 ಕ್ವಶನ್ ಇದ್ದೇ ಇರ್ತದೆ. ಯಾಕಂದ್ರೆ ಅದು ದಕ್ಷಿಣ ಭಾರತದ ಅತ್ಯಂತ ಸಮೃದ್ಧ ಸಾಹಿತ್ಯ ಒಂದು ಯುಗ ಅದು. ಅದ್ರ ಮೇಲೆ ಕ್ವಶನ್ ಬಂದಿರುತ್ತೆ. ಸಂಗಮ್ ಏಜ್, ಸಂಗಮ್ ಯುಗ. ಯಾರು ಓದಿಲ್ಲ ಇವತ್ತಿಂದ ಇವತ್ತೇ ಓದ್ಬೇಕು. ಇಂಥ ಚಾಪ್ಟರ್ ಬಿಟ್ಕೊಂಡು ಹೋಗ್ಬಾರ್ದು. ನೀವೆಲ್ಲ ಓದಿ ಮತ್ತೆ ಇಂಥದ್ದು ಬಿಟ್ಕೊಂಡು ಹೋದ್ರಿ ಅಂತಂದ್ರೆ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಕೇಕು ಕ್ಯಾಂಡಲ್ಲು ಎರಡೂ ನಿಮಗೆ ರೆಡಿ ಇರ್ತಾವ. ಅರ್ಥ ಆಗತ್ತೆ ನಾ ಹೇಳಿದ್ದು. ಸೊ ಅದಕ್ಕೆ ಇವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್, ಇವನು ಒಟ್ಟ ಬಿಡಬಾರ್ದು ಹಿಸ್ಟ್ರಿ ಒಳಗಡೆ. ಸೊ ಮೊದಲ ಬಾರಿಗೆ ತಿರುವಳ್ಳುವರ್ ದಿನವನ್ನ ನಾವು ಮೇ 17, 18ರಂದು ಆಚರಣೆ ಮಾಡಿದ್ವಿ. ಯಾವಾಗ? 1935ರಲ್ಲಿ. ಅದಾದ್ಮೇಲೆ ಈಗ ಜನವರಿ 15 ಅಥವಾ 16 ಪೊಂಗಲ್ ದಿನ ಆಚರಣೆ ಮಾಡ್ತಾರೆ. ಆಕ್ಚುಲಿ ಇವರೆಲ್ಲ ಹುಟ್ಟಿದ್ದು ಎಕ್ಸಾಕ್ಟ್ ದಿನ ಗೊತ್ತಿರೋದಿಲ್ಲ. ಸೊ ಒಂದು ನಾರ್ಮಲ್ ಆಗಿ ಒಂದು ಪೊಂಗಲ್ ದಿನವನ್ನ ಆಚರಣೆ ಮಾಡ್ತಾರೆ. ಮತ್ತೆ ನೋಡ್ರಿ, ತಿರುವಳ್ಳುವರ್ ಬಗ್ಗೆ ನಿಮ್ಮ ಹಿಸ್ಟ್ರಿ ಬುಕ್ ಅಲ್ಲಿ ಕೊಟ್ಟಿದ್ದಕ್ಕಿಂತ 1-2 ಮಾಹಿತಿ ನಾವು ಇಲ್ಲಿ ಹೆಚ್ಚಿಗೆ ಹೇಳಿರ್ತೇನೆ ನಿಮಗೆ. ಇವರನ್ನ ವಲ್ಲುವರ್ ಅಂತ ಕರಿತಾ ಇದ್ರು. ತಿರುವಳ್ಳುವರನ್ನ ವಲ್ಲುವರ್ ಅಂತ ಕರಿತಿದ್ರು. ತಮಿಳು ಭಾಷೆಯ ಸಾಂಸ್ಕೃತಿಕ ರಾಯಭಾರಿ. ನೆಕ್ಸ್ಟ್ ತಿರುಕ್ಕುರಲ್. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ತಿರುಕ್ಕುರಲ್ ಅನ್ನುವಂತ ಒಂದು ಸಾಹಿತ್ಯವನ್ನ ಕೂಡ ಇವರು ರಚನೆ ಮಾಡಿರುವಂತದ್ದು. ತಿರುಕ್ಕುರಲ್ ಈ ಪಠ್ಯದೊಳಗಡೆ ಧರ್ಮ, ಅರ್ಥ ಮತ್ತು ಕಾಮಗಳ ಬಗ್ಗೆ ವಿವರಣೆಯನ್ನ ಕೊಟ್ಟಿದೆ. ತಮಿಳುನಾಡಿನ ಕನ್ಯಾಕುಮಾರಿ ಒಳಗಡೆ ತಿರುವಳ್ಳುವರ್ ಮೂರ್ತಿ ಇದೆ. ಅದರ ಎತ್ತರ 133 ಅಡಿ ಎತ್ತರದ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರು ಬಳಿ ಅಲಸೂರಲ್ಲಿ ಕೂಡ ಒಂದು ಮೂರ್ತಿಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಅಕ್ಟೋಬರ್ 2002ರಲ್ಲಿ ತಿರುವಳ್ಳುವರ್ ವಿಶ್ವವಿದ್ಯಾಲಯ ಕೂಡ ಇರುವಂತದ್ದು. ತಮಿಳುನಾಡಿನ ವೆಲ್ಲೂರು ಜಿಲ್ಲೆ ಒಳಗಡೆ ತಿರುವಳ್ಳುವರ್ ವಿಶ್ವವಿದ್ಯಾಲಯ. ನಾಳೆ ಇದನ್ನೂ ಕೂಡ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬೋದು. ಇವರು 16ನೇ ಶತಮಾನದಲ್ಲಿ ತಿರುವಳ್ಳುವರ್ ಸಲುವಾಗಿ ದೇವಸ್ಥಾನವನ್ನ ಚೆನ್ನೈ ಸಮೀಪ ನಿರ್ಮಾಣ ಕೂಡ ಮಾಡಿರುವಂತದ್ದು. ನೆನ್ಪಿಟ್ಕೊಟ್ರಿ. ಇನ್ನು ನೆಕ್ಸ್ಟ್ ಕರ್ನಾಟಕದ ಒಂದು ದೇವಸ್ಥಾನ ನ್ಯೂಸ್ನಾಗ ಐತಿ. ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬಹಳ ಹುಡುಗರು ನೆಗ್ಲೆಕ್ಟ್ ಮಾಡ್ತಾರೆ ಇದನ್ನ. ಎಷ್ಟೋ ಕಡೆ ನಮ್ಗೆ ಏನಾಗಿರ್ತೈತಪ್ಪ ಅಂತಂದ್ರೆ ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳನ್ನ ತಿಳ್ಕೊಂಡಿರ್ತೀವಿ. ನಮ್ಮ ಕರ್ನಾಟಕ ಕರೆಂಟ್ ಅಫೇರ್ಸ್ ಅನ್ನೇ ನೆಗ್ಲೆಕ್ಟ್ ಮಾಡಿರ್ತೀವಿ ನಾವು. ಪ್ರಜಾವಾಣಿ ಪೇಪರ್ ಓದುವುದಿಲ್ಲ, ವಿಜಯವಾಣಿ ಪೇಪರ್ ಓದುವುದಿಲ್ಲ, ನೋಟ್ಸ್ ಮಾಡ್ಕೊಳ್ಳೋದಿಲ್ಲ. ಹಿಂಗಾಗಿ ಇವೆಲ್ಲ ನಮಗೆ ಕಣ್ಣು ತಪ್ಪಿ ಹೋಗಿರ್ತಾವ. ಈಗ ಒಂದು ದೇವಸ್ಥಾನ ನ್ಯೂಸ್ನಾಗಿತ್ತು. ಯಾವ್ದಪ್ಪ ಅಂತಂದ್ರೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಕರ್ನಾಟಕದಲ್ಲಿ. ಓಕೆ, ಇದು ಸೂರ್ಯ ಮಜ್ಜನವನ್ನ ಇಲ್ಲಿ ಕೈಗೊಳ್ಳಲಾಯಿತು. ಎಲ್ಲಿದೆ ಇದು? ಗವಿ ಗಂಗಾಧರೇಶ್ವರ ದೇವಾಲಯ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಇರುವಂತದ್ದು. ಗವಿ ಗಂಗಾಧರೇಶ್ವರ ಅಂತಂದ್ರೆ ಗಂಗೆಯನ್ನ ತಲೆಯ ಮೇಲೆ ಹೊತ್ತುಕೊಂಡ ಈಶ್ವರ ಅಂತ ಅರ್ಥ. ಗಂಗೆಯನ್ನ ತಲೆಯ ಮೇಲೆ ಹೊತ್ತುಕೊಂಡಂತ ಈಶ್ವರ ಅಂತ ಹೇಳಿ ಅರ್ಥ. ಇದನ್ನ ನಿರ್ಮಾಣ ಮಾಡಿದವರು ಕೆಂಪೇಗೌಡರು. ಕೆಂಪೇಗೌಡ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ರು. ಯಾವ ವಾಸ್ತು ಶೈಲಿಯಲ್ಲಿ? ವಿಜಯನಗರ ವಾಸ್ತು ಶೈಲಿ. ನೋಡ್ರಿ, ಇವೆಲ್ಲ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಬಟ್ ನಿಮ್ಮ ಹಿಸ್ಟ್ರಿ ಬುಕ್ನಾಗ ನೀವು ಎಲ್ಲಿ ಹೋದ್ರೂ ಸಿಗುದಿಲ್ಲ. ನೀವು ಬೇಕಾದ ಹಿಸ್ಟ್ರಿ ಬುಕ್ ತಗೋರಿ, ಅದ್ರೊಳಗೆ ಸಿಗುದಿಲ್ಲ. ಬಟ್ ಈ ಕ್ವಶನ್ ಬಂದ್ಬಿಡ್ತೈತೆ ನಾಳೆ. ವಿಜಯನಗರ ವಾಸ್ತು ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ರು. ಇದು ನಿಮಗೆ ಕರೆಂಟ್ ಅಫೇರ್ಸ್ ಇಂದ ನೀವು ಇದನ್ನ ಏನ್ ಮಾಡ್ಕೋಬೇಕು? ಕವರ್ ಮಾಡ್ಕೋಬೇಕು. ವಿಜಯನಗರ ವಾಸ್ತು ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷ ಸಂಕ್ರಾಂತಿ ಅಂದು ಸೂರ್ಯ ಮಜ್ಜನ ಅಂದ್ರೆ ಸೂರ್ಯನ ಕಿರಣಗಳು ಇಲ್ಲಿ ಬೀಳ್ತಾವ. ಆ ಸಂಕ್ರಾಂತಿ ದಿವಸ ಪ್ರತಿ ಮಕರ ಸಂಕ್ರಾಂತಿ ಅಂದು ಇಲ್ಲಿ ಏನಾಗ್ತದೆ ಅಂತಂದ್ರೆ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ಸುಮಾರು 10 ನಿಮಿಷಗಳ ಕಾಲ ಬೀಳುವಂಥದ್ದು. ಸೊ ಹಿಂಗಾಗಿ ಸೂರ್ಯ ಮಜ್ಜನ ಅಂತ ಕರಿತೀವಿ. ಇಲ್ಲಿ ಫೋಟೋದಲ್ಲಿ ಕೂಡ ನೀವು ನೋಡಬಹುದು ಗವಿ ಗಂಗಾಧರೇಶ್ವರ ದೇವ. ನೆಕ್ಸ್ಟ್ ಕೆಂಪೇಗೌಡ 1. ಈತ ಬೆಂಗಳೂರು ನಗರವನ್ನ ಕಟ್ಟಿಸಿದ್ದಾನೆ 1837ರಲ್ಲಿ. ಜನರಿಗೆ ಕುಡಿಯೋ ನೀರು, ನೀರಾವರಿಗಾಗಿ ಕೆರೆಗಳನ್ನ, ಅಣೆಕಟ್ಟುಗಳನ್ನ ಎಲ್ಲ ಕಟ್ಟಿಸಿದಂತ ಒಬ್ಬ ವ್ಯಕ್ತಿ. ಇನ್ನ ವೆರಿ ವೆರಿ ಇಂಪಾರ್ಟೆಂಟ್ ಸೂಚ್ಯಂಕಗಳನ್ನ ಬಹಳ ಕೇಳ್ತಾರೆ. ಕೆಲವೊಂದು ಸೂಚ್ಯಂಕಗಳದಾವ್. ನಾನು ಹೇಳ್ತಾ ಹೋಗಿರ್ತೇನೆ ನಿಮ್ಗೆ. ಕಳೆದ 10 ತಿಂಗಳಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸೂಚ್ಯಂಕಗಳನ್ನ ನೋಡ್ತಾ ಹೋಗೋಣ ನಾವು.
ಈ ಸೂಚ್ಯಂಕಗಳಲ್ಲಿ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ ಬರಬಹುದು, ಬರೋ ಚಾನ್ಸಸ್ 5 ಸ್ಟಾರ್ 5 ಸ್ಟಾರ್ ನಾ ನಿಮಗೆ ಕೊಡ್ತಾ ಇದ್ದೀನಿ, 5 ಸ್ಟಾರ್ ರೇಟಿಂಗ್ ಕೊಡ್ತಾ ಇದ್ದೀನಿ. ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ ಈ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ 2021 ಬಂದಿದೆ. ಈ ಸೂಚ್ಯಂಕದಲ್ಲಿ ಭಾರತ ದೇಶ 85ನೇ ಸ್ಥಾನದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇಡೀ ಜಗತ್ತಿನ ಶಕ್ತಿಶಾಲಿ ಪಾಸ್ಪೋರ್ಟ್ಗಳಲ್ಲಿ ಭಾರತ 85ನೇ ಸ್ಥಾನದಲ್ಲಿ ಇರುವಂಥದ್ದು. ಅಂದ್ರೆ ಈ ವಿವಿಧ ದೇಶದ ಪ್ರಯಾಣಿಕರು ವಿದೇಶಗಳಿಗೆ ವೀಸಾ ರಹಿತವಾಗಿ ಹೋಗುವ ಆಧಾರದ ಮೇಲೆ ಇದನ್ನ ವೀಸಾ ಫ್ರೀ, ಸೊ ವೀಸಾ ಆನ್ ಅರೈವಲ್ ಅಂತ ಮಾಡ್ತಾರೆ. ಹಂಗೆ ಎಷ್ಟು ದೇಶದ ಜನ ನಮ್ಮ ಜನರಿಗೆ ನಾವು ಅವರಿಗೆ ಅನುವು ಮಾಡಿಕೊಡ್ತೀವಿ ಅದರ ಮೇಲೆ ಮಾಡ್ತಾರೆ. ಈ ಸೂಚ್ಯಂಕ ಯಾವಾಗ ಆರಂಭವಾಯಿತು? 2006ರಲ್ಲಿ. ಟೋಟಲ್ ಈ ಸೂಚ್ಯಂಕದಲ್ಲಿ ಎಷ್ಟು ದೇಶಗಳಿದಾವೆ? 199 ವಿವಿಧ ಪಾಸ್ಪೋರ್ಟ್ಗಳನ್ನ ಇಲ್ಲಿ ಪರಿಗಣನೆ ಮಾಡ್ತಾರೆ. 199 ಪಾಸ್ಪೋರ್ಟ್ಗಳನ್ನು. ಈ ಸೂಚ್ಯಂಕದಲ್ಲಿ ಅಗ್ದಿ ಬಲಿಷ್ಠವಾದಂಥ ಪಾಸ್ಪೋರ್ಟ್ ಜಪಾನ್ ದೇಶ ಬಹಳಷ್ಟು ದೇಶಗಳಿಗೆ ವೀಸಾ ರಹಿತವಾಗಿ ನಮ್ಮ ದೇಶಕ್ಕೆ ಬರ್ರಿ ಅಂತ ಹೇಳ್ತಾರೆ. ಬಂದ್ಬಿಡ್ರಿ ನೀವು ನಮ್ಮ ದೇಶಕ್ಕೆ. ಸೊ ಆ ರೀತಿ ವೀಸಾ ಆನ್ ಅರೈವಲ್ ಕೊಡ್ತಾರೆ, ಈಸಿ ಮಾಡ್ತಾರೆ. ಯಾರೇ ಜಪಾನ್ಗೆ ಪ್ರಯಾಣ ಮಾಡ್ಬೇಕಂದ್ರೂ ಕೂಡ ಅವ್ರಿಗೆ ಯಾವುದೇ ರೀತಿಯಂತ ಕಷ್ಟಗಳನ್ನ ಕೊಡೋದಿಲ್ಲ. ಅದನ್ನ ಡಾಕ್ಯುಮೆಂಟ್ ತಗೊಂಬರ್ರಿ, ಈ ಡಾಕ್ಯುಮೆಂಟ್ ತಗೊಂಬರ್ರಿ, ಹಿಂಗೆಲ್ಲ ಮಾಡೋದಿಲ್ಲ. ಇನ್ನ 2ನೇ ಸ್ಥಾನದೊಳಗಡೆ ಸಿಂಗಾಪುರ್ ಇದೆ, 3ನೇ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಇದೆ ಮತ್ತು ಜರ್ಮನಿ ದೇಶ ಕೂಡ ಇಲ್ಲಿ ಇರುವುದು. ನೆಕ್ಸ್ಟ್, ಈ ಸೂಚ್ಯಂಕದೊಳಗಡೆ ಅತ್ಯಂತ ಕೆಳಮಟ್ಟದಲ್ಲಿರುವಂತಹ ದೇಶಗಳು ಅಂತಂದ್ರೆ ಸಿರಿಯಾ, ಇರಾಕ್ ಮತ್ತು ಅಫ್ಘಾನಿಸ್ತಾನ್ ದೇಶಗಳು ಇರುವಂತದ್ದು. ಸಿರಿಯಾ, ಈ ದೇಶಗಳನ್ನ ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡ್ತೈತೆ. ಆಲ್ಮೋಸ್ಟ್ ಅವರೆಲ್ಲ ಏನಿರ್ತಾರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಕೆಳಗಡೆನ ಇರ್ತಾರೆ. ಯಾವುದೇ ನೀವು ಸೂಚ್ಯಂಕಗಳನ್ನ ತಗೊಂಡ್ರೆ ಸಾಮಾನ್ಯವಾಗಿ ನೀವು ತಿಳ್ಕೊಬಹುದು. ಭಾರತದ ಸ್ಥಾನ 85, 2020 ಹೋದ ವರ್ಷ 84ನೇ ಸ್ಥಾನದಾಗಿದ್ದೀವಿ. 2019ರಲ್ಲಿ 82ನೇ ಸ್ಥಾನದಲ್ಲಿದ್ದೀವಿ. ಪಾಕಿಸ್ತಾನ್ 107ನೇ ಸ್ಥಾನದಲ್ಲಿದೆ, ನೇಪಾಳ 104ನೇ ಸ್ಥಾನದಲ್ಲಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಂಡ್ರೆ. ಇನ್ನ ರಕ್ಷಣಾ ವ್ಯವಸ್ಥೆ ಬಹಳ ಇಂಪಾರ್ಟೆಂಟ್. ಬಹಳ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾರ. ಡಿಫೆನ್ಸ್, ನಮ್ಮ ದೇಶದ ರಕ್ಷಣೆಯ ಬಗ್ಗೆ ನಿಮಗೆ ಗೊತ್ತಿರ್ಬೇಕು. ಯಾವ್ಯಾವ ಗನ್ಗಳನ್ನ, ಯಾವ್ಯಾವ ಹೆಲಿಕಾಪ್ಟರ್ಗಳನ್ನ, ಯಾವ್ಯಾವ ಯುದ್ಧ ವಿಮಾನಗಳನ್ನ ಯಾವ್ಯಾವ ದೇಶಗಳಿಂದ ತಗೊಂಡ್ಬರ್ತಾ ಇದೀವಿ ಎಲ್ಲ ನಿಮಗೆ ಗೊತ್ತಿರ್ಬೇಕು. ಇದ್ರ ಒಳಗಡೆ ಮೊದಲೇದಾಗಿ ಅಸ್ಮಿ ಮಷೀನ್ ಪಿಸ್ತೂಲ್ ಅಂತ ಇದೆ. ಅಸ್ಮಿ ಮಷೀನ್ ಪಿಸ್ತೂಲ್ 9mm ಪಿಸ್ತೂಲ್ ಇದು. ಇತ್ತೀಚೆಗೆ ಇದನ್ನ ನಮ್ಮ ದೇಶದಲ್ಲೇ ನಿರ್ಮಾಣ ಮಾಡಿದ್ದಾರೆ. ಸ್ವದೇಶಿ ನಿರ್ಮಿತ, ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಮಾಡಿದ್ದಾರೆ. ಯಾರು ಮಾಡಿದಾರಪ್ಪ ಇದನ್ನ ಅಂತಂದ್ರೆ ಇನ್ಫ್ಯಾಂಟ್ರಿ ಸ್ಕೂಲ್ ಮೌ ಮಧ್ಯಪ್ರದೇಶದೊಳಗಡೆ, ಅದ್ರ ಜೊತೆಗೆ DRDOದವರು ಸೇರ್ಕೊಂಡು ಇದನ್ನ ಮಾಡಿದಂತ ಅಸ್ಮಿ ಮಷೀನ್ ಗನ್ ಅನ್ನ ಮಾಡಿದವರು. ಮಷೀನ್ ಪಿಸ್ತೂಲ್. ಅಸ್ಮಿ ಅಂತಂದ್ರೇನು? ಹೆಮ್ಮೆ ಅಂತ ಅರ್ಥ. ನಾಳೆ ಕೇಳಬಹುದು, ಇತ್ತೀಚೆಗೆ ಅಸ್ಮಿ ಎಂಬುದು ಸುದ್ದಿಯಲ್ಲಿತ್ತು. ಹಾಗಾದರೆ ಅಸ್ಮಿ ಎಂದರೆ ಇದೇನಿದು? ಒಂದು ಪಿಸ್ತೂಲ್. ಇದು 2 kg ತೂಕ ಇದೆ. 8 ಇಂಚ್ ಬ್ಯಾರಲ್ಲು, 33 ರೌಂಡ್ಸ್, ಹೈ ಕೆಪಾಸಿಟಿ ಮ್ಯಾಗ್ಝಿನ್ ಅದರೊಳಗಡೆ ಇರುವಂತದ್ದು. ಇವುಗಳನ್ನು ಉತ್ಪಾದನೆ ಮಾಡಬೇಕಾದಾಗ 3D ಪ್ರಿಂಟಿಂಗ್ ತಂತ್ರಜ್ಞಾನವನ್ನ ಬಳಸಿದ್ದಾರೆ. 3D ಪ್ರಿಂಟಿಂಗ್, ಓಕೆ, ಡೈರೆಕ್ಟ್ ಆಗಿ ಅದು ಉತ್ಪಾದನೆ ಆಗ್ತದೆ 3D ಪ್ರಿಂಟಿಂಗ್ ಒಳಗಡೆ. ಮತ್ತೆ ಇದನ್ನ ವೈಯಕ್ತಿಕವಾಗಿ ಆಯುಧವಾಗಿ ಬಳಸಬಹುದು. ಕಮಾಂಡರ್ಗಳಿಗೆ ಕೊಡ್ತಾರ. ಯುದ್ಧ ವಿಮಾನದಲ್ಲಿ, ಭಯೋತ್ಪಾದನಾ ದಾಳಿಯಲ್ಲೆಲ್ಲ ಇವುಗಳನ್ನ ಬಳಸಬಹುದು. ಇದಕ್ಕೆ 50,000 ರೂಪಾಯಿ ಖರ್ಚಾಗ್ತದೆ, ಸುಮಾರು 50,000 ರೂಪಾಯಿ. ಮತ್ತೆ ಇದರಿಂದ ನಮ್ಮ ಭದ್ರತಾ ಪಡೆಗಳಿಗೆ ಒಂದು ಬೃಹತ್ ಶಕ್ತಿ ಬಂದಂತೆ ಆಗಿದೆ. ನೆನ್ಪಿಟ್ಕೊಡ್ರಿ. ಇದಕ್ಕೆ ನಾನು ಒಂದು 7 ಸ್ಟಾರ್ ರೇಟಿಂಗ್ ಅನ್ನ ಕೊಡ್ತೀನಿ. ನಿಮಗೆ ಒಂದು 7 ಸ್ಟಾರ್ ಬರಬಹುದು, ಕ್ವಶನ್ ಬರಬಹುದು ಡಿಫೆನ್ಸ್ ರಿಲೇಟೆಡ್. ನೆಕ್ಸ್ಟ್, ವೆರಿ 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 ಇಂಪಾರ್ಟೆಂಟ್. ಯಾವಾಗಲೂ ನೋಡ್ರಿ, ನಾವು ಕಳೆದ ಒಂದು 15 ವರ್ಷದ ಕ್ವಶನ್ ಪೇಪರ್ಗಳನ್ನ ಯಾವುವು ಪರ್ಟಿಕ್ಯುಲರ್ ಆಗಿ PC, ಆಮೇಲೆ SDA, ಆಮೇಲೆ PSI ಈ ಪರೀಕ್ಷೆಗಳನ್ನ ನಾವು ನೋಡಿದಾಗ, PC, SDA ಮತ್ತು PSI ಪರೀಕ್ಷೆಗಳನ್ನ ನೋಡಿದಾಗ ಹೆಚ್ಚಾಗಿ ಬ್ರಿಕ್ಸು, ಆಸಿಯಾನು, ಬಿಮ್ಸ್ಟೆಕ್, ಶಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಇದ್ರ ಮೇಲೆ ಬಹಳ ಕ್ವಶನ್ ಬಂದಿದ್ದವು. ಸೊ ಹಿಂಗಾಗಿ ಇದು ಕೂಡ ಬರಬಹುದು. ಯಾಕಂದ್ರೆ ಮೊನ್ನೆ ಜೂನ್ 2021ರಲ್ಲಿ 47ನೇ G7 ಶೃಂಗಸಭೆ ನಡೀತು. ಎಲ್ಲಿ ನಡೀತು? ಯುನೈಟೆಡ್ ಕಿಂಗ್ಡಮ್ ನಲ್ಲಿ ನಡೀತು. ಯುನೈಟೆಡ್ ಕಿಂಗ್ಡಮ್ ಹೇಳ್ತಾರೆ ಇವ್ನು 47ನೇದ್ದು. ಎಷ್ಟನೇದ್ದು? 47ನೇ G7 ಶೃಂಗಸಭೆ ಯುನೈಟೆಡ್ ಕಿಂಗ್ಡಮ್ ನಡೀತು. ಸೊ ಇಲ್ಲಿ ಭಾರತ ದೇಶದೊಂದಿಗೆ ಆಸ್ಟ್ರೇಲಿಯಾ, ಭಾರತ G7 ಒಳಗಡೆ ಭಾರತ ದೇಶ ಇಲ್ಲ. ಜಗತ್ತಿನ 7 ಪ್ರಮುಖ ಆರ್ಥಿಕ ಶಕ್ತಿಗಳು ಇರುವಂತ ಒಂದು ಗುಂಪದು. ಬಟ್ ಅಲ್ಲಿ ಭಾರತವನ್ನ ಅತಿಥಿಯಾಗಿ ಕರೆದಿದ್ರು. ಓಕೆ, ಭಾರತ, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ ಎಲ್ಲ ಅತಿಥಿ ರಾಷ್ಟ್ರಗಳಾಗಿ ಹೋದಂಥದ್ದು. ಓಕೆ, ಸೊ ಇಲ್ಲಿ ಹೋಗಿ ಈ ಒಂದು ಸಭೆಯನ್ನ ಕೂಡ ನರೇಂದ್ರ ಮೋದಿ ಅವರು ಪಾಲ್ಗೊಂಡಿದ್ರು.
ಇದು ಉಳಿದಿದ್ದು ನಮಗೇನ್ ಬೇಕಾಗಿಲ್ಲ. ಭದ್ರತಾ ಮಂಡಳಿಯ ಕಾಯಂ ಸ್ಥಾನಕ್ಕಾಗಿ ಭಾರತ ಯುನೈಟೆಡ್ ಕಿಂಗ್ಡಮ್ ಅನ್ನ ಬೆಂಬಲಿಸಿದೆ. ಇವೆಲ್ಲ ನಮಗೇನ್ ಬೇಕಾಗಿಲ್ಲ. ಬಟ್ ನಮಗೆ ಡೈರೆಕ್ಟ್ ನಾವು ಎಲ್ಲಿಗೆ ಹೋಗೋಣಪ್ಪ, ಯಾಕಂದ್ರೆ ನಾವು ಕೊರದಿಟ್ಟಂಗೆ ಓದಾಕತ್ತೀವಿ, ಎಕ್ಸಾಮ್ ಸಮೀಪ ಐತಿ, ಉಳಿದಿದ್ದೆಲ್ಲ ಏನು ಮಾಡಂಗಿಲ್ಲ. ಓಕೆ, ಓನ್ಲಿ ಎಷ್ಟು ಬೇಕು ಅಷ್ಟೇ ಓದ್ಕೊಂತ ಹೋಗೋದು. ಈಗ ಸದ್ಯ G7 ಗ್ರೂಪ್ ಆಫ್ 7 ಮೆಂಬರ್ಸ್, 7 ರಾಷ್ಟ್ರಗಳ ಗುಂಪು ಯಾವಾಗ ಶುರುವಾಯಿತು? 1975ರಲ್ಲಿ ಶುರುವಾಯಿತು. 75ರಲ್ಲಿ ಪ್ರತಿ ವರ್ಷ ಈ 7 ರಾಷ್ಟ್ರಗಳು ಸೇರ್ಕೊಂಡು ಜಾಗತಿಕವಾಗಿ ಆರ್ಥಿಕ ಮತ್ತು ಭದ್ರತಾ ಸಂಬಂಧಿ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡ್ತವೆ. ಇದಕ್ಕೆ ಕೇಂದ್ರ ಕಚೇರಿ ಎಲ್ಲೈತಂತ ಕೇಳುವುದಿಲ್ಲ, ಯಾಕಂದ್ರೆ ಅದಕ್ಕೆ ಕೇಂದ್ರ ಕಚೇರಿನೇ ಇಲ್ಲ. 7 ರಾಷ್ಟ್ರಗಳು ಯಾವ್ಯಾವು? 7 ರಾಷ್ಟ್ರಗಳಲ್ಲಿ ಮುಖ್ಯವಾಗಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್. ಟೋಟಲ್ ಆಗಿ ನಮಗೆ 7 ರಾಷ್ಟ್ರಗಳ ಒಂದು ಗುಂಪು, 7 ರಾಷ್ಟ್ರಗಳ ಗುಂಪು. ಇನ್ನ ಈ 7 ರಾಷ್ಟ್ರಗಳು ಯಾವ್ಯಾವು? ಜಗತ್ತಿನ ಬೃಹತ್ ಆರ್ಥಿಕ ಶಕ್ತಿಗಳು. ಮೊದಲ ಆರ್ಥಿಕ ಶಕ್ತಿಗಳಿದ್ದು ಈಗ ಏನಾಗಿದೆ, ಆಲ್ಮೋಸ್ಟ್ ಎಲ್ಲರೂ ದಿವಾಳಿ ಆಗಿದ್ದಾರೆ. ಒಂದನೇದ್ದು ಫ್ರಾನ್ಸ್, ಜರ್ಮನಿ, ಇಟಲಿ, ಯುನೈಟೆಡ್ ಕಿಂಗ್ಡಮ್, ಜಪಾನ್, ಅಮೆರಿಕ ಮತ್ತು ಕೆನಡಾ. ರಷ್ಯಾ ಇದ್ರು, ರಷ್ಯಾನ ಹೊರಗೆ ಹಾಕಿದ್ರು. ಇಲ್ಲಿ ನೋಡ್ರಿ, ಈಗ ಇವು ಯಾವಾಗಪ್ಪ ಅಂತಂದ್ರೆ 1975ರಾಗ ಇವು ಶುರು ಆಗಿದ್ದು. ಅವಾಗೆಲ್ಲ ಭಾರಿ ಹೀರೋಗಳು ಇವರು. ಬಟ್ ಈಗ ಏನಾಗಿದೆ, ಇಲ್ಲಿ ಅಮೆರಿಕ ಮತ್ತೆ ಫ್ರಾನ್ಸ್ ಬಿಟ್ರೆ ಉಳಿದವರೆಲ್ಲ ಜೀರೋಗಳಾಗಿದ್ದಾರೆ. ಹೀರೋ ಹೋಗಿ ಜೀರೋ ಆಗಿದ್ದಾರೆ ಅವ್ರು. ಜರ್ಮನಿ, ಇಟಲಿ, ಯುನೈಟೆಡ್ ಕಿಂಗ್ಡಮ್, ಜಪಾನು ಇದೆಲ್ಲ ಕತಿ ಬಗ್ಗೆ ಹರಿದೈತಿಗೆಲ್ಲ. ಬಟ್ ಆದ್ರೂ ಇನ್ನೂ ಹಂಗೆ ನಡೆಸ್ಯಾರ. ಒಟ್ಟು 2 ದಿವಸ ನಡೀತೈತಿ. ಬಟ್ ಈಗ ಸದ್ಯ G7 ಎಲ್ಲೈತಪ್ಪ ಅಂತಂದ್ರೆ ICUದಾಗ ಐತ. ICU ಇಂಟೆನ್ಸಿವ್ ಕೇರ್ ಯೂನಿಟ್ ದಾಗ ಇಟ್ಟಿದಾರ. ಯಾಕಂತಂದ್ರೆ ಜಪಾನ್ ಹೊರಗೆ ಬರೋ ಯೋಚನೆ ಮಾಡ್ತಾ ಇದೆ, ಅಮೆರಿಕ ಹೊರಗೆ ಬರೋ ಯೋಚನೆ ಮಾಡ್ತಾ ಇದೆ, ಇಟಲಿ ಇದ್ದು ಇಲ್ದಂಗಿದೆ, ಕೆನಡಾನು ಇದ್ದು ಇಲ್ದಂಗಿದೆ. ಸೊ ಹಿಂಗೆಲ್ಲ ನಡೆದಿದೆ. ICUದಾಗ ಅದರ. ಬಟ್ ಅವ್ರದ್ದು ಯಾವಾಗ ಸೆಲೆಬ್ರೇಷನ್ ಆಗ್ತೈತಿ ಗೊತ್ತಿಲ್ಲ. ಮೊದಲು ಅವರು ಜನರಲ್ ವಾರ್ಡ್ ಅಲ್ಲಿ ಇದ್ರು, ಅಲ್ಲಿಂದ ಅವ್ರು ಎಲ್ಲಿಗೆ ಹೋಗಿದ್ದಾರೆ? ಇವಾಗ ICUಗೆ ಹೋಗಿದ್ದಾರೆ. ಓಕೆ. ಹಾ, ನೆಕ್ಸ್ಟ್ ಇದು G7 ಕಿಂತ ಮೊದಲು ಇದನ್ನ ನಾವು ಏನ್ ಕರಿತಿದ್ದೀವಪ್ಪ ಅಂತಂದ್ರೆ G8 ಅಂತ ಕರಿತಾ ಇದ್ವಿ. G8 ಯಾಕಂದ್ರೆ ರಷ್ಯಾ ಇತ್ತಲ್ಲ, ರಷ್ಯಾ 97ರಾಗ ರಷ್ಯಾನು ಪಾಪ ಸೇರ್ಕೊಂಡಿದ್ರು. ಬಟ್ 2014ರಾಗ ಏನ್ ಮಾಡ್ಬಿಟ್ರು ಅಂತಂದ್ರೆ ರಷ್ಯಾ ದೇಶವನ್ನ ತೆಗೆದು ಹೊರಗಡೆ ಹಾಕಿದ್ರು. ಅವಾಗಿಂದ ರಷ್ಯಾ ಮತ್ತೆ ಅಮೆರಿಕಕ್ಕೆ ಒಂದು ವಿರೋಧ, ದುಶ್ಮನಿ ಬೆಳೀತು. ನಮ್ಮನ್ನ ಹೆಂಗ್ ತೆಗೆದ್ರಿ ನೀವು? ಅಮೆರಿಕಾಗ ಮೇಲೆ ರಷ್ಯಾಗ್ ಭಾರಿ ಸಿಟ್ಟು ಬಂದ್ಬಿಡ್ತು. ಅವ್ ಎಂತ ದೊಡ್ಡ ದೇಶ ನಮ್ಮನ್ನೇ ತೆಗೆದು ಹೋಗೋದು ಬಿಟ್ಟಿದ್ದೀರಿ, ಯಾರನ್ನೂ ಕೇಳದ ನಮಗೆ ಸರ್ಪ್ರೈಸ್ ನೀವು ಸೆಲೆಬ್ರೇಷನ್ ಮಾಡಿಬಿಟ್ರಿ, ನೀವು ನಮಗೇನು ಹೇಳನೇ ಇಲ್ಲ. ಅದಕ್ಕಾಗಿ ರಷ್ಯಾ ಅಮೆರಿಕಾಗೆ 2014ರಿಂದ ಭಾರಿ ಪೈಪೋಟಿಗಳು ನಡೀತಾ ಇದಾವೆ. G8 ಇತ್ತು, ರಷ್ಯಾನ್ ತೆಗೆದ ಮೇಲೆ G7 ಆಯ್ತು. ನೆಕ್ಸ್ಟ್ ಈ ವರ್ಷ ಈ ಒಂದು ಶೃಂಗಸಭೆ ನಡೆದಿತ್ತಲ್ಲ, ಇಲ್ಲಿ ಅತಿಥಿಗಳಾಗಿ ಆಗಮಿಸಿದಂತ ದೇಶಗಳಂತಂದ್ರೆ ಆಸ್ಟ್ರೇಲಿಯಾ ಇರ್ಬೋದು, ಆಮೇಲೆ ದಕ್ಷಿಣ ಆಫ್ರಿಕಾ ಇರ್ಬೋದು, ಭಾರತ, ಇವರೆಲ್ಲ ಬಂದಿದ್ರು. ಬಟ್ ಇಲ್ಲಿ ಕೆಲವೊಂದು ಸಂಸ್ಥೆಗಳು ಬಂದಿದ್ದವು. ಯಾವ್ದ್ಯಾವ್ದು? ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IMF, ಯುನೈಟೆಡ್ ನೇಷನ್, ಯುರೋಪಿಯನ್ ಯೂನಿಯನ್, ಇವ್ರನ್ನು ಕೂಡ ಇಲ್ಲಿ ಕರೆದಿದ್ದಾರೆ. ಇನ್ನ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಶೃಂಗಸಭೆಗಳನ್ನ ನೋಡಿದ್ರು ಕೂಡ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ, ಭಾರತಕ್ಕೆ ಅದಕ್ಕೆ ಸಂಬಂಧ ಇದ್ದಿದ್ದನ್ನು ನೀವು ಜಾಸ್ತಿ ಫೋಕಸ್ ಮಾಡಿ. ಓಕೆ, ಇಲ್ಲಿ ಭಾರತ ಮತ್ತೆ ಆ ಅಂತಾರಾಷ್ಟ್ರೀಯ ಸಮ್ಮೇಳನ ಅದಕ್ಕೆ ಏನ್ ಲಿಂಕ್ ಅದಾವಲ್ಲ ಅದ್ರ ಮೇಲೆ ಜಾಸ್ತಿ ಬರ್ತಾವ. ನಾವು ಲಾಸ್ಟ್ 15 ವರ್ಷದ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರಿಂದ ನಾನು ಈ ರೀತಿಯಾಗಿ ನನಗೊಂದು ಕಂಡ್ಕೊಂಡಂತ ಒಂದು ಟ್ರಿಕ್ ಇದು. ಯಾವುದೇ ಇರಲಿ, ಬ್ರಿಕ್ಸ್ ಇರಲಿ, ಶಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಇರಲಿ, ಯಾವುದ್ರ ಮೇಲೆ ಜಾಸ್ತಿ ಕೇಳ್ತಾರ? ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ. ಆ ಒಂದು ಸಭೆಗಳಿಗೆ ಮತ್ತೆ ನಮ್ಮ ಭಾರತ ದೇಶಕ್ಕೆ ಏನಾದ್ರೂ ನಡೆದಿದ್ರೆ GK ರಿಲೇಟೆಡ್ ಅದನ್ನ ಬಾಳ್ ಕೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ G7 ಯಾವ ರೀತಿ ಸಂಬಂಧ ಹೊಂದಿದೆ? ಬಹಳ ಒಳ್ಳೆಯ ಸಂಬಂಧ ಇದೆ. 45ನೇ ಶೃಂಗಸಭೆ 2019ರಲ್ಲಿ ಫ್ರಾನ್ಸ್ ನಲ್ಲಿ ಜರುಗಿತ್ತು. ಅವಾಗೂ ಕೂಡ ಭಾರತ ದೇಶವನ್ನ ಆಹ್ವಾನ ಮಾಡಿದ್ರು. ಆಮೇಲೆ ನೆಕ್ಸ್ಟ್ 2020ರಲ್ಲಿ ಭಾರತವನ್ನ ಅಮೆರಿಕ ಆಹ್ವಾನಿಸಿತ್ತು. ಆದ್ರೆ ಈ ಶೃಂಗಸಭೆ ರದ್ದಾಯ್ತು, ಯಾಕಂತಂದ್ರೆ ಕೊರೋನಾದಿಂದ ಅದು ನಡೆದಿರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶವನ್ನ ಕರೀತಾ ಇದ್ದಾರೆ. ಇವ್ರು 7 ಜನ ನಾವು ಫುಲ್ ಭಾರಿ ದೊಡ್ಡ ಆರ್ಥಿಕತೆ ಅಂತ ಮಾಡಿದ್ರು. ಬಟ್ ಈಗ ಅವ್ರಕ್ಕಿಂತ ದೊಡ್ಡ ಆರ್ಥಿಕತೆಯಾಗಿ ಭಾರತ ದೇಶ ಬೆಳೀತಾ ಇದೆ. ಹಿಂಗಾಗಿ ಏನಂತಂದ್ರೆ ಇಲ್ಲಿ ಭಾರತ ದೇಶವನ್ನು ಆಹ್ವಾನ ಮಾಡ್ತಾ ಇರುವಂತದ್ದು. ನೆಕ್ಸ್ಟ್ ಇನ್ನು ನೋಡ್ರಿ ಸರ್, ಜಗತ್ನಾಗ ಎಲ್ಲರ ಜ್ವಾಲಾಮುಖಿಗಳು ಬಂದು ಅಂದ್ರೆ ಕ್ವಶನ್ ಬರೋ ಸಾಧ್ಯತೆಗಳು ಬಹಳ ಬರ್ತಾವ. ಇತ್ತೀಚೆಗೆ ಈ ಒಂದು ಜ್ವಾಲಾಮುಖಿ ಯಾವ ದ್ವೀಪದಲ್ಲಿ ಬಂತು ಅಂತ ಕ್ವಶನ್ ಬಹಳ ಬರ್ತಾವ. ಇವು ಜಿಯೋಗ್ರಫಿ ರಿಲೇಟೆಡ್ ಆದಂತ ಕರೆಂಟ್ ಅಫೇರ್ಸ್. ಇವನು ಒಟ್ಟ ನೆಗ್ಲೆಕ್ಟ್ ಮಾಡಬಾರ್ದು. ಜಿಯೋಗ್ರಫಿ ರಿಲೇಟ್ ಆದಂತ ಒಂದು ಕರೆಂಟ್ ಅಫೇರ್ಸ್. ಯಾವ ಜ್ವಾಲಾಮುಖಿ ಬಂದಿದೆಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಸೆಮೇರು ಅನ್ನುವಂತ ಜ್ವಾಲಾಮುಖಿ ಬಂದಿದೆ. ಯಾವ ಜ್ವಾಲಾಮುಖಿ ಬಂದಿದೆ? ಸೆಮೇರು ಜ್ವಾಲಾಮುಖಿ ಇತ್ತೀಚೆಗೆ ಎಲ್ಲಿ? ಇಂಡೋನೇಷ್ಯಾ.
ನಾವು ಇಂಡೋನೇಷ್ಯಾವನ್ನ ಫೇಮಸ್ ಆಗಿ ಏನಂತ ಕರಿತೀವಿ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಒಂದು ಜಾಗೃತ ಜ್ವಾಲಾಮುಖಿಗಳು ಇರುವಂತದ್ದು. ಮೋಸ್ಟ್ ಆಕ್ಟಿವ್ ವೋಲ್ಕೆನೋಸ್ ಆರ್ ಪ್ರೆಸೆಂಟ್ ಇನ್ ದಿ ಇಂಡೋನೇಷ್ಯಾ. ಇಂಡೋನೇಷ್ಯಾವನ್ನ ನಾವು ಜ್ವಾಲಾಮುಖಿಗಳ ನಾಡು ಅಂತ ಕರಿತೀವಿ. ಜಪಾನ್ದೊಳಗಡೆ ಭೂಕಂಪ ಬರ್ತದೆ, ಇಲ್ಲಿ ಜ್ವಾಲಾಮುಖಿ ಬರ್ತದೆ. ಅದು ಇಂಡೋನೇಷ್ಯಾದ ಜಾವಾ ಪ್ರಾಂತ್ಯದಲ್ಲಿ ಕಾಣಿಸಿಕೊಂಡೈತಿ. ಜಾವಾ ಸುಮಾತ್ರ ಅಂತೇಳಿ ಪ್ರಾಂತ್ಯಗಳಿದಾವ ಜಾವಾ ದ್ವೀಪದಲ್ಲಿ. ಇದರ ಜೊತೆಗೆ ಮತ್ತೊಂದೆರಡು ಜ್ವಾಲಾಮುಖಿಗಳಿದಾವೆ. ಯಾವುದು? ಒಂದನೇದ್ದು ಸೆಮೇರು, ಎರಡನೇದ್ದು ಮೆರಾಪಿ ಬಂದಿದೆ. ಮೆರಾಪಿ PC 2012ರಲ್ಲಿ ಕ್ವಶನ್ ಬಂದಿದೆ. ಅದರ ಜೊತೆಗೆ ಸಿನಾಬಂಗ್, ಸೆಮೇರು, ಮೆರಾಪಿ ಇವು ಕಾಣಿಸಿಕೊಂಡಿದ್ದಾವೆ. ಇದನ್ನ ನೀವೇನಾದ್ರೂ ಹೋಗಿ ನಿಮ್ಮ ಜಿಯೋಗ್ರಫಿ ಬುಕ್ ಅಲ್ಲಿ ನೋಡಿದ್ರಿ ಅಂತಂದ್ರೆ ಇವು ಮೂರು ಸಿಗಕ್ ಸಾಧ್ಯನೇ ಇಲ್ಲ. ನಾನು ಬೆಟ್ಸ್ ಕಟ್ತೀನಿ ಬೇಕಂತಂದ್ರೆ ಇವು ಜಿಯೋಗ್ರಫಿ ಬುಕ್ ಅಲ್ಲಿ ಇರುವುದಿಲ್ಲ. ಅಂದ್ರೆ ಜಿಯೋಗ್ರಫಿ ಬುಕ್ ಸರಿ ಇಲ್ಲ ಅಂತಲ್ಲ, ಇದು ಕರೆಂಟ್ ಅಫೇರ್ಸ್ ಇಂದ ಬಂದಿರುವಂತದ್ದು. ನಾನು ಜಿಯೋಗ್ರಫಿ ಒಳಗಡೆ ಜ್ವಾಲಾಮುಖಿ ಓದಿದ್ದೀನಿ, ಅದನ್ನ ಬಿಟ್ರೆ ಬೇರೆ ಏನೂ ಬರುದಿಲ್ಲ, ನಾ ಏನು ಓದುದಿಲ್ಲ ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಪಕ್ಕಾ ಸೆಲೆಬ್ರೇಷನ್ ಆಗ್ತಾವ. ಸೊ ಅದಕ್ಕಾಗಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಿಯೋಗ್ರಫಿ ಓದಿದ್ರೆ ಮಾತ್ರ ನೀವು ಪರಿಪೂರ್ಣ ಆಗ್ತೀರಿ. ನೆನ್ಪಿಟ್ಕೊಂಡಿರಿ. ನಾನು ಜಿಯೋಗ್ರಫಿ ಎಲ್ಲ ಓದಿದ್ದೀನಿ, ವೋಲ್ಕ್ಯಾನೋ ಮೇಲೆ ಬೇಕಾದ್ ಬಂದ್ರು ನಾನು ಬರಿತೀನಿ ಅಂತಂದ್ರೆ ಅವ್ನು ವೋಲ್ಕ್ಯಾನೋ ಮೇಲೆ ಏನ್ ಮಾಡ್ಬಿಡ್ತಾನೆ, ಕರೆಂಟ್ ಅಫೇರ್ಸ್ ಹಾಕ್ತಾರೆ. ಇತ್ತೀಚೆಗೆ ಬರೀ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅನ್ನು ಹಾಕ್ತಾ ಇದ್ದಾರೆ. ಇದು ಹೊಸ ಹುಡುಗರಿಗೆ ಏನ್ ಅನಿಸ್ತೈತಿ, ಕ್ವಶನ್ ಸೆಮೇರು ಜ್ವಾಲಾಮುಖಿ ಕೇಳಿರ್ತಾರ, ಅದನ್ನ ನೋಡಿ ನಾವೇನ್ ಅನ್ಕೋತೀವಿ, ಬಹುಶಃ ಇದು ಜಿಯೋಗ್ರಫಿ ಓದಿದ್ರೆ ನನಗೂ ಬರ್ತಿತ್ತು ಅಂತ ಹೇಳಿ. ಬಟ್ ಅದು ಜಿಯೋಗ್ರಫಿ ಓದಿದ್ರು ಬರುವುದಿಲ್ಲ. ಯಾಕಂತಂದ್ರೆ ಅದು ಬಂದಿರೋದು ಕರೆಂಟ್ ಅಫೇರ್ಸ್ ಇಂದ. ಇಂಥವನ್ನ ಟ್ರಿಕ್ಸ್ ಗಳನ್ನ ನೀವು ತಿಳ್ಕೋಬೇಕು. ಇಂಥವ್ನ ತಿಳ್ಕೊಂಡ್ರೆ ನೀವು 3 ವರ್ಷ 4 ವರ್ಷ ಎಕ್ಸಾಮ್ ಬರ್ಕೋತ್ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. 6-7 ತಿಂಗಳದಾಗ ಅಂತಂದ್ರೆ PC ಮಾಡ್ಕೋತೀರಿ. 8ರಿಂದ 10 ತಿಂಗಳೊಳಗಡೆ ನೀವು PSI ಮಾಡ್ಕೋತೀರಿ. ಫಸ್ಟ್ ಅಟೆಂಪ್ಟ್ ಅಲ್ಲೇನೆ KS ಮಾಡ್ಕೋತೀರಿ. KS ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಆಗ್ತೈತಿ. ಈ ತರ ಒಂದ್ ಸ್ವಲ್ಪ ಟ್ರಿಕ್ಸ್ ಇರ್ಬೇಕು. ನಿಮಗೆ ಏನು ಬೇಕಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಗೈಡೆನ್ಸ್ ಬೇಕು. ರೆಗ್ಯುಲರ್ ಗೈಡೆನ್ಸ್ ಬೇಕು. ಓಕೆ, ಕೋಚಿಂಗ್ ತಗೊಳ್ಳೋದು ಆದ್ಮೇಲೆ ನಿಮ್ಮ ಎಕ್ಸಾಮ್, ಇಲ್ಲಿಗೆ ನಿಮ್ಮ ಕೋಚಿಂಗ್ ಮುಗಿತೈತಿ, ಇಲ್ಲಿಗೆ ನಿಮ್ಮ ಎಕ್ಸಾಮ್ ಬರ್ತೈತಿ. ಈ ನಡುವಿನ ಪೀರಿಯಡ್ ನೀವು ಮನ್ಯಾಗ ಕುಂತು ಓದ್ತಿರ್ತಿರ್ಲ, ಅವಾಗ ಪ್ರತಿ ದಿವ್ಸ ನೀವು ಏನು ಓದಬೇಕು, ಎಷ್ಟು ಓದಬೇಕು, ಆ ಓದಿದ್ರ ಮೇಲೆ ನೀವು ಓದಿದಿರೋ ಇಲ್ಲೋ ಅಂತ ಹೆಂಗ್ ಟೆಸ್ಟ್ ಗಳನ್ನ ಬರಿಬೇಕು, ಇದು ನಿಮಗೆ ಸಪೋರ್ಟ್ ಬೇಕಾಗಿತ್ತು. ಈ ಗೈಡೆನ್ಸ್ ಬಹಳ ಮಂದಿಗೆ ಬೇಕಾಗಿತ್ತು. ಕೋಚಿಂಗ್ ಬೇರೆ, ಕೋಚಿಂಗ್ ಒಳಗಡೆ ನಾವು 100 ಜನ ಇರ್ತಾರ, 1000 ಜನ ಇರ್ತಾರ, ಒಂದ್ಸರಿ ಪಾಠವನ್ನ ಹೇಳ್ಬಿಡ್ತೀವಿ. ಬಟ್ ಕೋಚಿಂಗ್ ಮುಗಿದ ಮೇಲೆ ಮರನೇ ದಿನದಿಂದ ಹೆಂಗ್ ನಾವು ಸ್ಟ್ರಾಟಜಿ ಮಾಡ್ಕೋಬೇಕು, 4 ದಿವಸ ಪ್ಲಾನ್ ಮಾಡ್ತಾರೆ ಎಲ್ಲ, 5ನೇ ದಿವಸದಿಂದ ಮೈಂಡ್ ಬ್ಲಾಂಕ್ ಆಗ್ತದೆ. 108 ವಿಚಾರಗಳು ತಲೆಗೆ ಬರಕ್ ಶುರು ಆಗ್ತಾವ. ಮೊದಲ ನಮ್ಮ ಹುಡುಗರಿಗೆ 108 ಇರ್ತಾವ, ಅದ್ರ ಮೇಲೆ ಮತ್ತೆ ಪ್ಲಸ್ 108 ವಿಚಾರಗಳು. ಹಿಂಗಾಗಿ ಏನಾಗ್ಬಿಡ್ತೈತೆ ಅಂದ್ರೆ ಸಕ್ಸಸ್ ಲೇಟ್ ಆಗ್ತೈತೆ. ಇದಕ್ಕೆ ಕರೆಕ್ಟ್ ಆಗಿ ನಿಮಗೊಂದು ಪರ್ಫೆಕ್ಟ್ ಗೈಡೆನ್ಸ್ ಬೇಕು. ಪರ್ಫೆಕ್ಟ್ ಗೈಡೆನ್ಸ್ ಇದ್ರೆ ಯು ಕ್ಯಾನ್ ಕ್ವಾಲಿಫೈ IAS ಆಲ್ಸೋ ಇನ್ ದ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಎಷ್ಟೋ ಜನ ಫಸ್ಟ್ ಅಟೆಂಪ್ಟ್ ಅಲ್ಲೇ ನಂಬರ್ ರ್ಯಾಂಕ್ ಬಂದಿದ್ದಾರೆ. ಕೆಲವು ಜನ 5 ಅಟೆಂಪ್ಟ್ ಆದ್ರೂ ಇನ್ನೂ ಪ್ರಿಲಿಮ್ಸ್ ಅನ್ನೇ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ಗೈಡೆನ್ಸ್. ಎಲ್ಲರೂ ಜಾಣರನ್ನ ಇದಾರ, ಬಟ್ ಯಾರಿಗೆ ದಾರಿ ಸಿಗ್ತಾ ಇದೆ ಕರೆಕ್ಟ್ ಆಗಿ ಅವರಷ್ಟೇ ಪಾಸ್ ಆಗ್ತಾ ಇದ್ದಾರೆ. ಸೊ ಇದನ್ನು ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸೆಮೇರು ಅನ್ನುವಂತ ಒಂದು ಜ್ವಾಲಾಮುಖಿ, ಇದನ್ನ ದ ಗ್ರೇಟ್ ಮೌಂಟೇನ್ ಅಂತ ಕರೀತಾರೆ. ಇದ್ರ ಬಗ್ಗೆ ನೆನ್ಪಿಟ್ಕೊಡ್ರಿ, ಸೆಮೇರು, ಇದಕ್ಕೆ ದ ಗ್ರೇಟ್ ಮೌಂಟೇನ್ ಅಂತ ಕರೀತಾರೆ. ಇದು ನಿಮಗೆ ಜಿಯೋಗ್ರಫಿ ಬುಕ್ ಅಲ್ಲಿ ಸಿಗುದಿಲ್ಲ, ಬರ್ಕೋಬೇಕು ಸರ್ ಇದನ್ನ. ಸೆಮೇರು ಜ್ವಾಲಾಮುಖಿ ದ ಗ್ರೇಟ್ ಮೌಂಟೇನ್ ಎಲ್ಲಿದೆ? ಇದು ಜಾವಾ ದ್ವೀಪದಲ್ಲಿ. ಈ ಜಾವಾ ದ್ವೀಪದಲ್ಲಿರುವಂತ ಅತಿ ಎತ್ತರದ ಜಾಗೃತ ಜ್ವಾಲಾಮುಖಿ, ಹೈಯೆಸ್ಟ್ ಆಕ್ಟಿವ್ ವೋಲ್ಕ್ಯಾನೋ ಆಫ್ ಇಂಡೋನೇಷ್ಯಾ. ಹೈಯೆಸ್ಟ್ ಆಕ್ಟಿವ್ ವೋಲ್ಕ್ಯಾನೋ. ಇಂಡೋನೇಷ್ಯಾ ದೇಶ ಜಗತ್ತಿನಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿ ಇರುವಂತದ್ದು. ಮತ್ತೆ ಪೆಸಿಫಿಕ್ ಸಾಗರದಲ್ಲಿ ಬಹಳ ನಮಗೆ ಜ್ವಾಲಾಮುಖಿಗಳು ಕಂಡು ಬರೋದ್ರಿಂದ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ರಿಂಗ್ ಅಂತಂದ್ರೆ ಸರ್ಕಲ್, ಫೈರ್ ಅಂತಂದ್ರೆ ಬೆಂಕಿ ಸರ್ಕಲ್ ಅಂತ. ಹಾಗೆ ಬಹಳ ಜ್ವಾಲಾಮುಖಿಗಳು ಬರ್ತಾವೆ. ಎಲ್ಲಿ? ಪೆಸಿಫಿಕ್ ಸಾಗರದ ಕರಾವಳಿಯಲ್ಲಿ. ಇದನ್ನ ಇಷ್ಟು ನೆನ್ಪಿಟ್ಕೋಬೇಕು. ಇನ್ನು ಮ್ಯಾಪ್ನಾಗ ನೋಡ್ಬೇಕು ನಾವು. ಏನೋ ಇದ್ರು ಸರ್ ನಾವು ಮ್ಯಾಪ್ ನೋಡ್ಬೇಕು. ಮ್ಯಾಪ್ ನೋಡ್ಲಿಲ್ಲ ಅಂದ್ರೆ ನೆನಪುಳಿಯುವುದಿಲ್ಲ. ಸುಮ್ಮನೆ ಹಂಗೆ ಬರೆದಿದ್ದನ್ನ ನೋಡ್ಕೊಂತ ಹೋದ್ರೆ ಎಂದೂ ಆಗುದಿಲ್ಲ ಅದು. ಈಗ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ, ನಿಮ್ಗೆ ಹೇಳ್ತೀನಿ ನಾನು. ಇಲ್ಲಿ ಥೈಲ್ಯಾಂಡ್ ದೇಶ ಐತಿ, ಹೌದಾ? ಇಲ್ಲಿ ಕೆಳಗಡೆ ಬರ್ರಿ, ಮಲೇಷಿಯಾ ಇದೆ. ಮಲೇಷಿಯಾದ ರಾಜಧಾನಿ ಕೌಲಾಲಂಪುರ್. ಇದಾದ್ಮೇಲೆ ಸಿಂಗಾಪುರ್ ಐತಿ. ಇಲ್ಲಿ ನಮಗೇನು ಸಿಗ್ತಾ ಇದೆ ಅಲ್ಲ, ಇದನ್ನ ನಾವು ಇಂಡೋನೇಷ್ಯಾ ಅಂತ ಕರಿತೀವಿ ಸರ್. ಯಾವುದು? ಇಂಡೋನೇಷ್ಯಾ. ಇದು ಇಂಡೋನೇಷ್ಯಾ, ಇದು ಇಂಡೋನೇಷ್ಯಾ, ಇದು ಇಂಡೋನೇಷ್ಯಾ. ಇದೆಲ್ಲ ವೈಟ್ ಕಲರ್ ಏನೇನೈತಲ್ಲ, ಇದೆಲ್ಲ ಇಂಡೋನೇಷ್ಯಾ. ಪ್ರತಿಯೊಂದನು ಇಂಡೋನೇಷ್ಯಾ. ಇಂಡೋನೇಷ್ಯಾದ ಪ್ರಮುಖ ದ್ವೀಪಗಳದು. ಇದು ಜಾವಾ ದ್ವೀಪ, ಇದು ಸುಮಾತ್ರಾ ದ್ವೀಪ, ಇದು ಸುಲಾವೇಸಿ ದ್ವೀಪ ಅಥವಾ ಸೆಲೆಬಸ್ ದ್ವೀಪ, ಇದು ನ್ಯೂ ಗಿನಿಯಾ ದ್ವೀಪ. ಇವೆಲ್ಲ ಇಂಡೋನೇಷ್ಯಾದ ದ್ವೀಪಗಳು. ಈಗ ಇಂಡೋನೇಷ್ಯಾದ ದ್ವೀಪಗಳನ್ನ ನಿಮಗೆ ತೋರಿಸ್ಬೇಕಾದಾಗ ಇಲ್ಲೇ ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಜಾವಾ ದ್ವೀಪ ಇದೆ.
ಇದು ಜಾವಾ ದ್ವೀಪ. ಆಮೇಲೆ ಈ ಕಡೆ ಸುಮಾತ್ರ ದ್ವೀಪ. ಈ ಜಾವಾ ಮತ್ತು ಸುಮಾತ್ರ ದ್ವೀಪಗಳನ್ನ ಒಂದು ಜಲಸಂಧಿ ಬೇರ್ಪಡಿಸಿದೆ. ಇದನ್ನ ಸುಂದಾ ಜಲಸಂಧಿ ಅಂತ ಕರೀತಾರೆ. ಈಗ ನಾವು ಮೌಂಟ್ ಮೆರಾಪಿ ಈ ಒಂದು ಜ್ವಾಲಾಮುಖಿ ನೋಡೋ ಸಂದರ್ಭದಲ್ಲಿ ಇಂಥವನು ಕ್ವಶನ್ ಕೇಳಬಹುದು. ಹಿಂಗೂ ಕ್ವಶನ್ ಬರ್ತಾವ ಒಂದೊಂದ್ಸರಿ ನಮಗೆ. ಎಷ್ಟೋ ಸರಿ ಅಲ್ಲಿರ್ತಕ್ಕಂಥ ಈ ಒಂದು ಸ್ಟ್ರೇಟ್ ಜಲಸಂಧಿ ಇಲ್ಲಿ ನಮಗೆ ಬರ್ತದೆ. ಜಲಸಂಧಿ ಸುಂದಾ ಜಲಸಂಧಿ ಬರಬಹುದು. ಆಮೇಲೆ ಈಗ ಇಲ್ಲೇ ನೋಡ್ರಿ, ನಾವು ಇಲ್ಲಿ ಮಲೇಷಿಯಾ ಇದೆ, ಇಲ್ಲಿ ಇಂಡೋನೇಷ್ಯಾ ಇದೆ, ಇಲ್ಲಿ ನಡು ನೋಡ್ರಿ ಮಲಾಕ್ಕಾ ಜಲಸಂಧಿ ಇದೆ. ಬಹಳ ಸರಿ ಕ್ವಶನ್ ಆಗಿದೆ ಅದು ಮಲಾಕ್ಕಾ ಜಲಸಂಧಿ. ಈಗ ನಾವು ಹೆಂಗೂ ಮ್ಯಾಪ್ ನೋಡ್ತಾ ಇದೀವಿ, ಅದ್ರ ಜೊತೆಗೆ ಇದನ್ನು ಒಂದು ಸ್ವಲ್ಪ ನಾವು ಏನ್ ಮಾಡಕ್ ಸಾಧ್ಯ ಆಗಿರ್ಬೇಕು, ನೋಡಕ್ ಸಾಧ್ಯ ಆಗಿರ್ಬೇಕು. ಇಲ್ಲಿ ನೋಡ್ರಿ ಮಲಾಕ್ಕಾ ಜಲಸಂಧಿ. ಇದನ್ನ ನಾನು ಯಾಕೆ ತೋರಿಸ್ತಾ ಇದ್ದೀನಿ, ನೀವು ನೋಡಿದ್ರೆ ಲೈಫ್ ಅಲ್ಲಿ ಮರೆಯುವುದಿಲ್ಲ. ಮಲಾಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ. ಇದಂತೂ ಸಿಕ್ಕಾಪಟ್ಟೆ ಸರಿ ಕ್ವಶನ್ ಬಂದ್ ಹೋಗಿದೆ ಈಗಾಗಲೇ. ಭಾರಿ ಸೈರ್ ಕ್ವಶನ್ ಬಂದಿರುವಂತದ್ದು. ಇದ್ರಾಗ ಸೆಮೇರು ಜ್ವಾಲಾಮುಖಿ ಎಲ್ಲಿ ಬರ್ತೈತಿ ನೋಡ್ರಿ. ಇದು ಸೊ ಜಾವಾ ಸುಮಾತ್ರ, ಇಲ್ಲಿ ಕೆಳಗಡೆ ಇದು ಸುಂದಾ ಜಲಸಂಧಿ. ಇಲ್ಲಿ ಏನಂತಂದ್ರೆ ಸೆಮೇರು ಅನ್ನುವಂತ ಜ್ವಾಲಾಮುಖಿ ನಮಗೆ ಬರುವಂತದ್ದು. ನೆನ್ಪಿಟ್ಟುಕೊಡ್ರಿ, ಸೆಮೇರು ಜ್ವಾಲಾಮುಖಿ ಬರುವಂತದ್ದು. ಇದು ಈ ಒಂದು ಜಾವಾ ದ್ವೀಪದಲ್ಲಿರ್ತಕ್ಕಂಥ ಅತಿ ಎತ್ತರದ ಜ್ವಾಲಾಮುಖಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮತ್ತೊಂದು ಸೂಚ್ಯಂಕ ನೋಡ್ರಿ. ಸೂಚ್ಯಂಕಗಳನ್ನ ಬಾಳ ಕೇಳ್ತಾರ. ಇದಕ್ಕೆ ನಾನು 8 ಸ್ಟಾರ್ ರ್ಯಾಂಕಿಂಗ್ ಕೊಡ್ತೀನಿ. 8 ಸ್ಟಾರ್ ಪ್ಲಸ್ ರ್ಯಾಂಕಿಂಗ್ ಕೊಡ್ತೀನಿ. ಮತ್ ಬೇಕಂದ್ರೆ ಇದಕ್ಕೆ ಯಾಕಂತಂದ್ರೆ ಈ ರ್ಯಾಂಕಿಂಗ್ ಅನಾಹುತ ರ್ಯಾಂಕಿಂಗ್ ಇದು. ಯಾಕಂದ್ರೆ ಇದನ್ನು ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ನಮ್ಮ ನೀತಿ ಆಯೋಗದವರು ಕೊಟ್ಟಿದ್ದಾರೆ. ನೀತಿ ಆಯೋಗದವರು ಏನಾದ್ರೂ ರ್ಯಾಂಕಿಂಗ್ ಕೊಟ್ಟರು, ನಮ್ಮ ಭಾರತದ ಸರ್ಕಾರದ ಅಡಿಯಲ್ಲಿ ಬರುವಂತ ಒಂದು ಸಂಸ್ಥೆ, ಅವ್ರದ್ದು ರ್ಯಾಂಕಿಂಗ್ ಬಹಳ ಇಂಪಾರ್ಟೆಂಟ್ ಇರ್ತೈತೆ. ಕೇಳ್ತಾರ, ಅವ್ನು ಪಕ್ಕಾ ಕೇಳ್ತಾರ. ಇಂಡಿಯನ್ ಇನೋವೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಭಾರತೀಯ ನಾವೀನ್ಯತಾ ಸೂಚ್ಯಂಕ 2020 ಈ ಸೂಚ್ಯಂಕ ಬಂದಿದೆ. ಇತ್ತೀಚೆಗೆ ಸೂಚ್ಯಂಕವನ್ನ ಬಿಡುಗಡೆ ಮಾಡಿದವರು ನೀತಿ ಆಯೋಗದವರು. ಮತ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇದ್ರೊಳಗಡೆ ಕಳೆದ ವರ್ಷನೂ ಭಾರತ ಮೊದಲ ಸ್ಥಾನದಲ್ಲಿತ್ತು. ಈ ವರ್ಷನೂ ಕರ್ನಾಟಕ ಮೊದಲ ಸ್ಥಾನವನ್ನ ಉಳಿಸಿಕೊಂಡಿದೆ. ಕರ್ನಾಟಕ ನಾವೀನ್ಯತಾ ಸೂಚ್ಯಂಕದೊಳಗಡೆ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇರುವಂತದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ ನಾನು ಇದಕ್ಕೆ 8 ಸ್ಟಾರ್ ರ್ಯಾಂಕಿಂಗ್ ಕೊಡೋದಲ್ಲದೆ ಮತ್ತೆ ಪ್ಲಸ್ ಅಂತ ಕೊಡತ್ತೀನಿ ನಾನು ಇದಕ್ಕೆ. ನೀವು ತಿಳ್ಕೊಂಡಿರ್ಬೋದು ಎಷ್ಟು ಇಂಪಾರ್ಟೆನ್ಸ್ ಇದೆಯಪ್ಪ ಇದಕ್ಕಂತ ಹೇಳಿ. ಇಲ್ಲಿ ನೋಡ್ರಿ, ಜಾಗತಿಕ ನಾವೀನ್ಯತಾ ಸೂಚ್ಯಂಕ ಇಲ್ಲಿ ಪರಿಗಣನೆ ಮಾಡಬೇಕಾದಾಗ ಎಷ್ಟು ಸೈಂಟಿಫಿಕ್ ಜರ್ನಲ್ ಬರ್ತಾವ, ಆಮೇಲೆ ಎಷ್ಟು ಜನ ಪೇಟೆಂಟ್ಸ್ ತಗೊಂಡಿದ್ದಾರೆ, ಹಕ್ಕು ಸ್ವಾಮ್ಯವನ್ನು. ಒರಿಜಿನಲ್ ಪ್ರಾಡಕ್ಟ್ ಮಾಡಬೇಕು, ಡೂಪ್ಲಿಕೇಟ್ ಮಾಡಂಗಿಲ್ಲ. ಇವತ್ತು ಜನ ಡೂಪ್ಲಿಕೇಟ್ ಮಾಡೋದ್ರಾಗ ಭಾಳ ನಂಬರ್ 1 ಆಗ್ಬಿಟ್ಟಾರ. ಯಾರ ಏನಾರ ಮಾಡಿದಾರೆ ಅಂದ್ರೆ ಅದನ್ನ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಡೂಪ್ಲಿಕೇಟ್ ಮಾಡೋದು. ತಲೆ ಓಡಿಸೋರು ಬಹಳ ಮಂದಿ ಕಡಿಮೆ ಅದಾರ ಇವತ್ತು. ಹಂಗೆ ಪರ್ಸೆಂಟೇಜ್ ಆಫ್ GDP ಸ್ಪೆಂಡಿಂಗ್ ಆನ್ ರಿಸರ್ಚ್, ಸಂಶೋಧನೆ ಮೇಲೆ GDP ಎಷ್ಟು % ಅಮೌಂಟ್ ಅನ್ನ ನಾವು ಸ್ಪೆಂಡ್ ಮಾಡ್ತಾ ಇದೀವಿ, ಇವನ್ನೆಲ್ಲ ನೋಡ್ಕೊಂಡು ಈ ಸೂಚ್ಯಂಕದಲ್ಲಿ ರ್ಯಾಂಕಿಂಗ್ ಅನ್ನ ಕೊಡುವಂತದ್ದು. ಮತ್ ನೆಕ್ಸ್ಟ್ ಇದ್ರೊಳಗಡೆ ಆ ಮೇಜರ್ ಸ್ಟೇಟ್ಸು, ಯೂನಿಯನ್ ಟೆರಿಟರಿ, ಹಿಲ್ ಅಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ ಇನೋವೇಷನ್ ಇಂಡೆಕ್ಸ್ ಒಳಗಡೆ. ಇದನ್ನ ತಿಳ್ಕೊಬೇಕಾ ಇದನ್ನ, ಯಾಕಂದ್ರೆ ಇದನ್ನ ಕೊಟ್ಟಿದ್ದು ನೀತಿ ಆಯೋಗದವರು. ನೀತಿ ಆಯೋಗದವ್ರು ಏನಾರ ಕೊಟ್ಟರು ಅಂತಂದ್ರೆ ಅದನ್ನ ಕೇಳಕ್ಕೆ ಭಾರಿ ನಮ್ಮ ಗೌರ್ಮೆಂಟ್ ಎಕ್ಸಾಮ್ಗಳು ಬಹಳ ಕೇಳ್ತಾರ. ಅದನ್ನ ನೀತಿ ಆಯೋಗದವ್ರು ಕೊಟ್ಟಿದ್ದು ಬಹಳ ಸರಿ ಕೇಳ್ತಾರೆ ನೋಡ್ರಿ. ಈಗ ಮೇಜರ್ ಸ್ಟೇಟ್ಗಳು ಏನದಾವಲ್ಲ, ಅದರ ಕರ್ನಾಟಕ ಫಸ್ಟ್ ರ್ಯಾಂಕ್. ನೆಕ್ಸ್ಟ್ ಸತತವಾಗಿ 2ನೇ ಬಾರಿಗೆ ಕರ್ನಾಟಕ ಪ್ರಥಮ ಸ್ಥಾನ. ಅಂದ್ರೆ ನಮ್ಮಲ್ಲಿ ಹೂಡಿಕೆ ಬಹಳ ಆಗ್ತಾ ಇದೆ, ಪೇಟೆಂಟ್ಗಳಿದಾವ, ವಿದೇಶಿ ನೇರ ಬಂಡವಾಳದ ಹರಿವು ಬರ್ತಾ ಇದೆ, ಇವೆಲ್ಲ ಇದಾವ. ನೆಕ್ಸ್ಟ್ ಕರ್ನಾಟಕ ಆದ್ಮೇಲೆ ತಮಿಳುನಾಡು, ತೆಲಂಗಾಣ, ಕೇರಳ ರಾಜ್ಯಗಳು ಮೊದಲ ಸ್ಥಾನದಲ್ಲಿದ್ದು ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿ ಇರುವಂತದ್ದು. ಕರ್ನಾಟಕದ ಜೊತೆಗೆ ಇವು 3 ರಾಜ್ಯಗಳು ಇದಾವೆ. ನೆಕ್ಸ್ಟ್ ಈ ಒಂದು ವರ್ಗದಲ್ಲಿ ಕೆಳಮಟ್ಟದಾಗ ಇರೋರು ಯಾರಪ್ಪ ಅಂತಂದ್ರೆ ಜಾರ್ಖಂಡ್, ಛತ್ತೀಸ್ಗಢ, ಬಿಹಾರ್ ರಾಜ್ಯಗಳು ಅತ್ಯಂತ ಕೆಳಮಟ್ಟದಲ್ಲಿ ಇರ್ತವೆ. ಇನ್ನ ಇಲ್ಲಿ ನಾವು ನೋಡೋದಾತಂದ್ರೆ ಇನ್ನು ಈಶಾನ್ಯ ರಾಜ್ಯಗಳನ್ನ ನೋಡ್ಬೇಕು. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತಂದ್ರೆ ಇಲ್ಲಿ ಏನೇನ್ ಬರ್ತಾವಲ್ಲ ಈ ಎಲ್ಲಾ ರಾಜ್ಯಗಳು, ಈ ರಾಜ್ಯಗಳು ಈಶಾನ್ಯ ರಾಜ್ಯಗಳಲ್ಲಿ ಮೊದಲ ಸ್ಥಾನದೊಳಗಡೆ ಹಿಮಾಚಲ ಪ್ರದೇಶ, ನಂತರದ ಉತ್ತರಾಖಂಡ್, ಮಣಿಪುರು, ಸಿಕ್ಕಿಂ ಈ ರಾಜ್ಯಗಳು ಇರುವಂತದ್ದು. ಸಣ್ಣ ರಾಜ್ಯಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ವರ್ಗದಲ್ಲಿ ದೆಹಲಿ ಮೊದಲ ಸ್ಥಾನದಲ್ಲಿದೆ. ನೆಕ್ಸ್ಟ್ ಲಕ್ಷದ್ವೀಪ ಕೊನೆಯ ಸ್ಥಾನದ. ಸ್ವಲ್ಪ ನೆನ್ಪಿಟ್ಕೋಬೇಕು ಇವ್. ಬಟ್ ಕರ್ನಾಟಕದ ಕೇಳೋ ಸಾಧ್ಯತೆ ಬಹಳ ಇದು. ಬೇರೆ ರಾಜ್ಯದ ಕೇಳ್ತಾ ಇರಲೋ ನನಗಂತೂ ಡೌಟ್ ಇದೆ, ಬಟ್ ಕರ್ನಾಟಕದಂತೂ ಕೇಳ್ತಾರೆ. ಅಟ್ಲೀಸ್ಟ್ ನೀತಿ ಆಯೋಗದವರು ಕೆಳಗಿನ ಯಾವ ಸೂಚ್ಯಂಕವನ್ನ ಬಿಡುಗಡೆ ಮಾಡುತ್ತಾರೆ ಅಂತ ಕೊಟ್ಟು ಇದನ್ನು ಕೇಳುವಂತ ಸಾಧ್ಯತೆಗಳು ಬಹಳ ಇರುವಂತದ್ದು. ಒಂದು ಕಡೆ ಅದನ್ನ ಬರೆದಿಟ್ಟುಕೊಂಡು, ಇನ್ನ ನಮ್ಮ ಪಾಲಿಟಿಗೆ ಸಂಬಂಧಪಟ್ಟಂತದ್ದು ಒಂದು ಬಂದಿದೆ. ಕ್ವಶನ್ ಅವರ್, ಪ್ರಶ್ನೋತ್ತರ ವೇಳೆ ಅಂತ ಬರ್ತದೆ. ನಮ್ಮ ಪಾರ್ಲಿಮೆಂಟ್ ಅಂತಂದ್ರೆ ಲೋಕಸಭೆ, ಆಮೇಲೆ ರಾಜ್ಯಸಭೆ, ಮತ್ತೆ ನಮ್ಮ ಭಾರತದ ರಾಷ್ಟ್ರಪತಿಗಳು. ಇಲ್ಲಿ
ಭಾರತದ ಪಾರ್ಲಿಮೆಂಟ್ ಒಳಗಡೆ ಕ್ವಶನ್ ಅವರ್ ಬಗ್ಗೆ ಒಂದು ಕರೆಂಟ್ ಅಫೇರ್ಸ್ ಬಂದಿದೆ. ಏನಂತಂದ್ರೆ ಪ್ರಶ್ನೋತ್ತರ ಅವಧಿಯನ್ನ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಮೊದಲು ಪ್ರಶ್ನೋತ್ತರ ಅವಧಿಯನ್ನ ಬ್ಯಾನ್ ಮಾಡಿದ್ರು. ಬ್ಯಾನ್ ಅಂತಂದ್ರೇನು, ಈ ಕೋವಿಡ್ ಕಾರಣದಿಂದ ಪ್ರಶ್ನೋತ್ತರ ಅವಧಿಯನ್ನ ಸ್ಥಗಿತಗೊಳಿಸಿದ್ರು. ಬಟ್ ಈ ಪ್ರಶ್ನೋತ್ತರ ಅವಧಿ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ನಮಗೆ ಈ ಪ್ರಶ್ನೋತ್ತರ ಅವಧಿ ಕ್ವಶನ್ ಅವರ್ ಮೇಲೆ ಬರಬಹುದು ನೋಡ್ರಿ. ಈಗ ಎಲ್ಲಾ ಬಿಟ್ಟು ಪ್ರಶ್ನೋತ್ತರ ಅವಧಿ ಮೇಲೆ ನಾಳೆ ನಿಮ್ಗೆ ಒಮ್ಮೆಗಿಲೆ ಕ್ವಶನ್ ಹಾಕಿಬಿಡ್ತಾನೆ. ಇದನ್ನು ಕ್ವಶನ್ ಅವರ್ ಅಂತ ಕರಿತೀವಿ ನಾವು. ಕ್ವಶನ್ ಅವರ್ ಪಾಲಿಟಿ ಮೇಲೆ ಈ ಕ್ವಶನ್ ಬಂದ್ಬಿಡ್ತೈತೆ. ನೀವೇನ್ ತಿಳ್ಕೊತೀರಿ, ಬಹುಶಃ ಪಾರ್ಲಿಮೆಂಟ್ ಚಾಪ್ಟರ್ದಿಂದ ಬಂದಿರಬಹುದು ಅಂತ ತಿಳ್ಕೊತೀರಿ. ಕರೆಕ್ಟು, ಪಾರ್ಲಿಮೆಂಟ್ ಚಾಪ್ಟರ್ದಿಂದ ಬಂದೈತಿ. ಬಟ್ ಯಾಕೆ ಬಂದೈತಿ? ಇದು ಕರೆಂಟ್ ಅಫೇರ್ಸ್ನಾಗ ನ್ಯೂಸ್ನಾಗ ಐತಿ. ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯೂಸ್ ಅಲ್ಲಿ ಇದೆ. ಸೊ ಹಿಂಗಾಗಿ ಅದು ಏನಾಗಿದೆಪ್ಪ ಅಂತಂದ್ರೆ ಬಹಳ ಇಂಪಾರ್ಟೆಂಟ್. ಈಗ ನಾವು ಏನ್ ಮಾಡೋಣ, ಈ ಕ್ವಶನ್ ಅವರ್ ಬಗ್ಗೆ ನೋಡ್ಕೊಂಡು ತಗೊಂಡು ಈಗ ಪಾರ್ಲಿಮೆಂಟ್ ಶುರು ಆಗ್ತದೆ. ಪಾರ್ಲಿಮೆಂಟ್ ನೀವೆಲ್ಲರೂ ಓದಿದಿರಿ. ಬೆಳಿಗ್ಗೆ 11 ಗಂಟೆಗೆ ಸೆಷನ್ ಶುರು ಆತಪ್ಪ ಅಂತಂದ್ರೆ ಸಂಜೆ 6 ಗಂಟೆ ಮಟ್ಟ ಇರ್ತದೆ. ಆಮೇಲೆ ಎರಡದು, ಒಂದು ಲೋಕಸಭೆ, ಎರಡನೇದ್ದು ರಾಜ್ಯಸಭೆ. ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಎರಡೂನು ಬೆಳಿಗ್ಗೆ ಎಷ್ಟಕ್ಕೆ ಶುರು ಆಗ್ತಾವಪ್ಪ ಅಂತಂದ್ರೆ 11 ಗಂಟೆಗೆ ಶುರು ಆಗ್ತಾರೆ. ಅವರೆಲ್ಲ ತಮ್ಮ ಚರ್ಚೆಗಳನ್ನ ಮಾಡೋದು ಎಲ್ಲ 11 ಗಂಟೆಗೆ ಶುರು ಆಗ್ತೈತಿ. ಲೋಕಸಭೆ ಸಂಜೆ 6 ಗಂಟೆವರೆಗೂ ಇರ್ತೈತಿ. ಬಟ್ ರಾಜ್ಯಸಭೆ ಸಂಜೆ 5 ಗಂಟೆಗೆನ ಮುಗೀತು. ರಾಜ್ಯಸಭೆಯಲ್ಲಿ ಸ್ವಲ್ಪ ಹಿರಿಯರು ಇರ್ತಾರ, ಅದಕ್ಕಾಗಿ ಅವ್ರನ್ನ 5 ಗಂಟೆಗೆ ಮನೆಗೆ ಕಳಿಸಿಬಿಡ್ತಾರ. ಲೋಕಸಭೆಯವರು 6 ಗಂಟೆವರೆಗೂ ಇರ್ಬೇಕು. ಟೈಮಿಂಗ್ ಇದು. ಹೆಂಗ ಆಫೀಸ್ ಟೈಮಿಂಗ್ ಇರ್ತಾವಲ್ಲ ಹಂಗ ಟೈಮಿಂಗ್. ಬೆಳಿಗ್ಗೆ 11 ಗಂಟೆಗೆ ಶುರು ಆಗ್ತದೆ. 11 ಗಂಟೆಗೆ ಶುರು ಆತಪ್ಪ ಅಂತಂದ್ರೆ ಇದು ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು. 11ರಿಂದ 12 ಗಂಟೆ ಒಳಗಾಗಿ ಕ್ವಶನ್ ಅವರ್ ಅಂತ ಇರ್ತೈತಿ. ಕ್ವಶನ್ ಅವರ್ ಇದಾದ್ಮೇಲೆ 0 ಅವರ್ ಅಂತ ಇರ್ತೈತಿ. 0 ಅವರ್. ಸೊ ಇಲ್ಲಿ ಕ್ವಶನ್ ಅವರ್ ಅಂತಂದ್ರೆ ಏನು, ಈಗಾಗಲೇ ಮಿನಿಸ್ಟರ್ಗಳಿಗೆ ಯಾರಾದ್ರೂ ಕ್ವಶನ್ ಕೇಳಿರ್ತಾರಲ್ಲ ಅದಕ್ಕೆ ಅವ್ರು ಆನ್ಸರ್ ಮಾಡ್ತಾರೆ. ಈಗಾಗಲೇ ಅವ್ರು ಕೇಳಿರ್ತಾರೆ. ಇನ್ನ ಈಗಾಗಲೇ ಕೇಳದೇ ಇರುವಂತ ಕ್ವಶನ್ಗಳು ಸಡನ್ ಆಗಿ ಒಮ್ಮೊಮ್ಗಿಲೆ ಇಡೀ ದೇಶಾದ್ಯಂತ ಭಾರಿ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತ ಕ್ವಶನ್ ಗಳನ್ನ ಇಲ್ಲಿ ಕೇಳ್ತಾರೆ 0 ಅವರ್ನ. 11ರಿಂದ 12 ಕ್ವಶನ್ ಅವರ್ ಇರ್ತೈತಿ. ಆಮೇಲೆ 12 ಗಂಟೆದಿಂದ ಮಧ್ಯಾಹ್ನ 1 ಗಂಟೆವರೆಗೂ 0 ಅವರ್ ಇರ್ತೈತಿ. ಅದಾದ್ಮೇಲೆ ಮತ್ತೆ ಲಂಚ್ ಟೈಮು ಇರ್ತೈತಿ. ಇಲ್ಲಿ ಕ್ವಶನ್ ಅವರ್ ಅನ್ನ ತೆಗೆದಿದ್ರು. ಈ ಕ್ವಶನ್ ಅವರ್ ಅನ್ನ ಮತ್ತೆ ಶುರು ಮಾಡಿದಾರ. ಇದ್ರ ಬಗ್ಗೆ ಇನ್ನೊಂದೆರಡು ಮಾಹಿತಿ ನೋಡೋಣ ನಾವು. ಅಧಿವೇಶನಗಳು ನಡೀತಾವ. ಲೋಕಸಭೆ ಮತ್ತು ರಾಜ್ಯಸಭೆಗಳು ಅಧಿವೇಶನಗಳನ್ನ ನಡೆಸ್ತಾರೆ. ಎಲ್ಲಾ ಎಂಪಿಗಳು ಸೆಟ್ಟಿಂಗ್ ಆಗ್ತದೆ. ಇಲ್ಲೂ ಎಲ್ಲಾ ಎಂಪಿಗಳು ಸೆಟ್ಟಿಂಗ್ ಆಗ್ತದೆ. ಕುತ್ಕೊಂಡು ಕೆಲವೊಂದು ಚರ್ಚೆಗಳನ್ನ ಇವರು ಮಾಡ್ತಾರೆ. ನಮ್ಮ ದೇಶದಲ್ಲಿ ಟೋಟಲ್ ಆಗಿ ನಾವು ಅಧಿವೇಶನಗಳನ್ನ 3 ಅಧಿವೇಶನಗಳನ್ನ ನಾವಿಲ್ಲಿ ಮಾಡ್ತಾ ಹೋಗೋದು. ಒಂದು ಮಳೆಗಾಲದ ಅಧಿವೇಶನ, ಇನ್ನೊಂದು ಚಳಿಗಾಲದ ಅಧಿವೇಶನ, ಇನ್ನೊಂದು ಮಾನ್ಸೂನ್ ಅಧಿವೇಶನ ಅಂತ ಬರ್ತದೆ. ಮಾನ್ಸೂನ್ ಅಧಿವೇಶನ. ಸೊ ಮಳೆಗಾಲದ ಅಧಿವೇಶನ ಅಂತಂದ್ರೆ ಮಾನ್ಸೂನ್ ಅಧಿವೇಶನ, ಇನ್ನೊಂದು ಚಳಿಗಾಲ ವಿಂಟರ್ ಸೆಷನ್ ಅಂತ ಬರ್ತದೆ, ಇನ್ನೊಂದು ನಮಗೆ ಬಜೆಟ್ ಸೆಷನ್ ಅಂತ ಬರ್ತದೆ. 3 ಸೆಷನ್ ಮಾಡ್ತೀವಿ ನಾವು. ಓಕೆ. ಸಂಸತ್ತಿನ ಸಭೆಗಳು ಸಾಮಾನ್ಯವಾಗಿ ಅಗ್ದಿ ಕ್ವಿಕ್, ದಿ ಬೆಸ್ಟ್, ದಿ ಇಂಪಾರ್ಟೆಂಟ್, ಮೋಸ್ಟ್ ಪ್ರಿಸೈಸ್ ಅಷ್ಟೇ ಹೇಳಿರ್ತೀನಿ ನಾನು. ಕರೆಕ್ಟ್ ಅಷ್ಟೇ ತಿಳ್ಕೊರಿ. ಸಾಮಾನ್ಯವಾಗಿ ಬೆಳಗ್ಗೆ 11 ಗಂಟೆಗೆ ಸಭೆ ಪ್ರಾರಂಭ ಆಗ್ತೈತಿ. ಪ್ರಶ್ನೋತ್ತರ ಅವಧಿ ಇರ್ತೈತಿ. ಮೊದಲ 1 ಗಂಟೆಯನ್ನ ಪ್ರಶ್ನೋತ್ತರ ಅವಧಿ ಅಂತ ಕರಿತೀವಿ. ನಿಮ್ಗೆ ಇದನ್ನ ನಾನು ಆಗಲೇ ಅದ ಡಯಾಗ್ರಾಮ್ನಾಗ ಹೇಳಿಬಿಟ್ಟೆ, ನಿಮ್ಗೆ ಗೊತ್ತಾಗ್ಬಿಡ್ತೈತೆ. 11ರಿಂದ 12 ಮುಗಿದ ಹೋಯ್ತು. ಇಲ್ಲಿ ಬಹಳ ಪ್ರಮುಖವಾದ ವಿದ್ಯಮಾನಗಳ ಬಗ್ಗೆ ಚರ್ಚೆಗಳನ್ನ ಮಾಡ್ತಾರೆ. ಆದರೆ ಇಲ್ಲಿ ಈಗಾಗಲೇ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಮಾಡ್ತಾರೆ. ಅಲ್ಲಿ ಡೈರೆಕ್ಟ್ ಆಗಿ ಇರೋದಿಲ್ಲ. ಇದಾದ್ಮೇಲೆ ಶೂನ್ಯ ವೇಳೆ, 0 ಅವರ್. 0 ಅಂತಂದ್ರೇನು, ಅಲ್ಲಿ ಯಾವ ಕ್ವಶನ್ ಗಳನ್ನ ಕೇಳ್ತಾರ ಅನ್ನೋದು ಅವ್ರಿಗೂ ಗೊತ್ತಿರುವುದಿಲ್ಲ. ಹೆಂಗ್ ಆನ್ಸರ್ ಮಾಡ್ಬೇಕು ಅನ್ನೋದು ಇವ್ರಿಗೂ ಗೊತ್ತಿರುವುದಿಲ್ಲ. ನನ್ನಾಗೇನೆ ಕ್ವಶನ್ ಬರ್ತದೆ. 11ರಿಂದ 12 ಗಂಟೆ ಆದ್ಮೇಲೆ ಇದು 12 ಗಂಟೆಯ ನಂತರ ಶುರು ಆಗ್ತದೆ. ಇಲ್ಲಿ ಏನಂತಂದ್ರೆ ಯಾವುದೇ ಪೂರ್ವಾಲೋಚನೆ ಇಲ್ಲದೆ ಚರ್ಚೆಗಳನ್ನ ನಡೀತದೆ. ಈಗ ಫಾರ್ ಎಕ್ಸಾಂಪಲ್ ಕೃಷಿ ಮಸೂದೆಗಳ ಬಗ್ಗೆ ಬರಬಹುದು, ಕೋವಿಡ್ ಬಗ್ಗೆ ಬರಬಹುದು. ಸಡನ್ ಆಗಿ ಇಂಥ ವಿಷಯಗಳ ಮೇಲೆ ಚರ್ಚೆಗಳು ನಡೀತವೆ. ಹಾಗಾಗಿ ದೇಶಾದ್ಯಂತ ಫುಲ್ ನ್ಯೂಸ್ನಾಗ ಇರ್ತಾವಲ್ಲ ಅಂಥವುಗಳನ್ನ ಇಲ್ಲಿ ಚರ್ಚೆ. ಮತ್ತೆ ಈ ಪ್ರಶ್ನೆಗಳನ್ನ ಕೇಳ್ತಾರಲ್ಲ ಅದರಾಗೂ ಬಹಳ ಬಗೆಗಳಿದಾವ್. ಎಷ್ಟೋ ಪಾಲಿಟಿ ಬುಕ್ಸ್ನಾಗ ಇದನ್ನು ಕೊಟ್ಟಿಲ್ಲ. ಈ ಪ್ರಶ್ನೆಗಳನ್ನ ಏನ್ ಕೇಳ್ತಾರಲ್ಲ ಸದಸ್ಯರು, ಅದರಾಗೂ 3 ಟೈಪ್ ಅದಾವ. ನಕ್ಷತ್ರಿಕ ಪ್ರಶ್ನೆಗಳು, ಅನಕ್ಷತ್ರಿಕ ಪ್ರಶ್ನೆಗಳು, ಅಲ್ಪ ಕಾಲಾವಧಿಯ ಪ್ರಶ್ನೆಗಳು. ಸ್ಟೇರ್ಡ್ ಕ್ವಶನ್ಸ್, ಅನ್ಸ್ಟೇರ್ಡ್ ಕ್ವಶನ್ಸ್, ಶಾರ್ಟ್ ಡ್ಯೂರೇಷನ್ ಕ್ವಶನ್ಸ್ ಅಂತ. ನಕ್ಷತ್ರಿಕ ಪ್ರಶ್ನೆಗಳು ಅಂತಂದ್ರೆ ಸದಸ್ಯರು ನೇರವಾಗಿ ಅಥವಾ ಮುಖಾಮುಖಿಯಾಗಿ ಉತ್ತರ ನೀಡಲಾಗ್ತದೆ. ನಕ್ಷತ್ರಿಕ ಪ್ರಶ್ನೆಗಳು ಡೈರೆಕ್ಟ್ ಮೌಖಿಕವಾಗಿ ಅವರು ಬಾಯಿಲೆ ಕೇಳ್ತಾರ, ಇವರು ಬಾಯಿಲೆ ಹೇಳ್ಬಿಡ್ತಾರೆ. ಬರವಣಿಗೆ ಇರುವುದಿಲ್ಲ. ಬರವಣಿಗೆ ರೂಪದಲ್ಲಿದ್ರೆ ಅನಕ್ಷತ್ರಿಕ ಪ್ರಶ್ನೆಗಳು ಅಂತ ಕರೀತಾರೆ. ಮತ್ತೆ ಈ ನಕ್ಷತ್ರಿಕ ಪ್ರಶ್ನೆಗಳು ಒಂದು ಕೇಳಿದ್ರಾಗ ಇವನು ಒಂದು ಕೇಳ್ತಾನೆ MP, ಇವನು ಕೇಳಿದ್ದಕ್ಕೆ ಇವನ್ ಏನ್ ಮಾಡ್ತಾನೆ ಆನ್ಸರ್ ಕೊಡ್ತಾನೆ. ಮತ್ತೆ ಇವನು ಇನ್ನೊಂದು ಕೇಳ್ಬೋದು. ಬಟ್ ಅನಕ್ಷತ್ರಿಕ ಪ್ರಶ್ನೆಗಳಲ್ಲಿ ಒಂದೇ ಕೇಳ್ಬೇಕು. ಉಪ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಓಕೆ. 10 ದಿನಗಳ ಒಳಗಾಗಿ ಇವನ್ನ ಉತ್ತರಿಸಬಹುದು. ಈಗ ಒಬ್ಬ ವ್ಯಕ್ತಿ, ಒಬ್ಬ MP ಇನ್ನೊಬ್ಬ MP ಕ್ವಶನ್ ಕೇಳ್ದ ಅಂತಂದ್ರೆ ಇವನು ಆನ್ಸರ್ ಆಗ ಮಾಡ್ಬೇಕಂತ ಏನಿಲ್ಲ. ಅನಕ್ಷತ್ರಿಕ ಪ್ರಶ್ನೆಗಳಿಗೆ 10 ದಿವಸಗಳ ಒಳಗಾಗಿ ಉತ್ತರವನ್ನ ಕೊಡಬಹುದು. ಹಿಂಗೆ ಬೇರೆ ಬೇರೆ ಆ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ.
ಮತ್ತೆ ಪ್ರಶ್ನೆಗಳನ್ನ ಸಂಸತ್ತಿಗೆ ಕೇಳಬೇಕಾದಾಗ ಸದಸ್ಯರು ಪೂರ್ವಾನುಮತಿಯನ್ನ ಪಡಿಬೇಕು. ನಕ್ಷತ್ರಿಕ ಮತ್ತು ಅನಕ್ಷತ್ರಿಕ ಪ್ರಶ್ನೆಗಳನ್ನ ಯಾವುದು ನಕ್ಷತ್ರಿಕ ಯಾವುದು ಅನಕ್ಷತ್ರಿಕ ಪ್ರಶ್ನೆಗಳಂತ ವರ್ಗೀಕರಣ ಮಾಡೋರು ಯಾರು? ಭಾರತದ ಲೋಕಸಭೆಯ ಮತ್ತು ರಾಜ್ಯಸಭೆಯ ಸಭಾಪತಿಗಳು. ಮತ್ತಿನ್ನು ಖಾಸಗಿ ಸಚಿವರು ಅಂತ ಇರ್ತಾರೆ. ಖಾಸಗಿ ಸಚಿವರು ಅಂತಂದ್ರೆ ಅದರ್ ದ್ಯಾನ್ ಮಿನಿಸ್ಟರ್, ಯಾರು ಸಚಿವ ಸ್ಥಾನವನ್ನು ಹೊಂದಿರೋದಿಲ್ಲ ಅಂತ ಸಂಸದರನ್ನ ನಾವು ಖಾಸಗಿ ಸದಸ್ಯರು ಅಂತ ಹೇಳಿ ಕರಿತೀವಿ. ಇದು ಏನೇನ್ ಬೇಕಲ್ಲ ಅದನ್ನೆಲ್ಲ ಕವರ್ ಮಾಡಿದೀನಿ ಅದ್ರೊಳಗಡೆ, ಒಂದು ಸರಿ ಕ್ವಿಕ್ ರಿವಿಷನ್ ಮಾಡಿದೀವಿ. ಇನ್ನ ಇವೆಲ್ಲ ಮಿಸೈಲ್ ಅಂತಂದ್ರೇನು? ಕ್ಷಿಪಣಿಗಳು. S-400 ಅನ್ನುವಂತ ಕ್ಷಿಪಣಿಗಳು, ಇವುಗಳನ್ನ ಮಿಲಿಟರಿ ಟ್ರಕ್ ಇಂದನೇ ಉಡಾವಣೆ ಮಾಡ್ತಾರೆ. ಇಲ್ಲಿಂದನೇ ಇದೇನ್ ಕ್ಯಾಪ್ ಕಾಣಕತ್ತವಲ್ಲ, ಈ ಕ್ಯಾಪ್ ನ ತೆಗೆದು ಇಲ್ಲಿಂದ ಉಡಾವಣೆ ಮಾಡಿದ್ರೆ ಅಂದ್ರೆ ಅದು ಯಾವ ಪ್ಲೇಸ್ ಐತಲ್ಲ ಅಲ್ಲಿ ಹೋಗಿ ಇವು ಬೀಳ್ತಾವ. ಇವುಗಳನ್ನ S-400 ಅಂತ ಕರಿತೀವಿ. S-400 ಕ್ಷಿಪಣಿಗಳು ಇತ್ತೀಚೆಗೆ ಬಹಳ ನಮಗ್ ನ್ಯೂಸ್ ಅಲ್ಲಿದ್ದು. ಯಾಕೆ ನ್ಯೂಸ್ ಅಲ್ಲಿದ್ದಪ್ಪ ಅಂತಂದ್ರೆ ಸೇನಾ ಅಧಿಕಾರಿಗಳು ಇವುಗಳನ್ನ ತೆಗೆದುಕೊಂಡು ಬರಕ್ಕೆ ರಷ್ಯಾಗೆ ಹೋಗಿದ್ರು. ರಷ್ಯಾದಿಂದ ನಾವು ಇವುಗಳನ್ನ ತೆಗೆದುಕೊಂಡು, ಇದು ಡೀಲ್ ಆಗೈತೆ ನಮಗ. ಯಾವಾಗ ಆಗೈತಪ್ಪ ಡೀಲು? ಅಕ್ಟೋಬರ್ 2018 ಭಾರತ ರಷ್ಯಾದ ನಡುವೆ $5.43 ಬಿಲಿಯನ್ ಮೊತ್ತದ ಒಂದು ಒಪ್ಪಂದವಾಗಿತ್ತು. $5.43 ಬಿಲಿಯನ್ ಮೊತ್ತದ ಒಪ್ಪಂದ. ಅಮೆರಿಕ ಇದನ್ನ ತಗೋಬೇಡ ಅಂತ ಅವ್ರು, ಯಾಕಂದ್ರೆ ಅಮೆರಿಕದವರು ರಷ್ಯಾ ಕಡೆಯಿಂದ ನೀವು ಏನು ತಗೋಬೇಡ್ರಿ ಇಂಡಿಯಾದವರು ಅಂತ ಅವ್ರು ನಮ್ಮ ಮೇಲೆ ಒತ್ತಡ ಹಾಕಿದ್ರು. ಇಷ್ಟು ಒತ್ತಡ ಹಾಕಿದ್ರು ನಾವು ರಷ್ಯಾ ಕಡೆಯಿಂದ ಇದನ್ನ ತೆಗೆದುಕೊಂಡು. S-400 ಡೀಲ್ ರಷ್ಯಾದ ಕ್ಷಿಪಣಿ ವ್ಯವಸ್ಥೆ ಇದು. ನೆಲದಿಂದ ಆಕಾಶಕ್ಕೆ ಚಿಮ್ಮುವಂತ ಕ್ಷಿಪಣಿ ಇದು. ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರಿತೀವಿ. ಸರ್ಫೇಸ್ ಟು ಏರ್ ಮಿಸೈಲ್ ಇದು ಅಮೆರಿಕದವ್ರು ಯಾಕೆ ಬ್ಯಾಡ್ ಅಂತಾರಪ್ಪ ಅಂತಂದ್ರೆ ಅಮೆರಿಕದ ಕ್ಷಿಪಣಿಗಳಿಗಿಂತಲೂ ಇದು ಬಲಾಢ್ಯ ಐತಿ. ಇದನ್ನ ತಗೋಬೇಡ್ರಿ ಅಂತ ಅಮೆರಿಕದವ್ರು. ಇದನ್ನ ತಗೊಂಡು ನಿಮಗ ನಮ್ದು ಏನಾರು ಹಳೆ ನೆನಪುಗಳು ಬಂದು ನಮ್ದು ಸೆಲೆಬ್ರೇಷನ್ ಮಾಡ್ತಿರಂತ ಅವಕ್ಕೆ ಪಾಪ ಹತ್ತಿದೆ. ಡ್ರೋನ್ಗಳು, ಯುದ್ಧ ವಿಮಾನಗಳು, ಕ್ಷಿಪಣಿಗಳು, ಈ ತರ ಅನೇಕ ರೀತಿಯ ಶಸ್ತ್ರಾಸ್ತ್ರಗಳ ಮೇಲೆ ದಾಳಿಯನ್ನ ಮಾಡ್ತದೆ S-400. ಇದರ ವ್ಯಾಪ್ತಿ 400 ಕಿಲೋಮೀಟರ್. ಇಲ್ಲಿಂದ ಹಾಕಿದ್ರಪ್ಪ ಅಂತಂದ್ರೆ ಇಲ್ಲಿವರೆಗೂ 400 ಕಿಲೋಮೀಟರ್ ಏನಿದೆ ಅಂತಂದ್ರೆ ಇದರದ್ದು ವ್ಯಾಪ್ತಿ ಇರುವಂತದ್ದು. ಮತ್ತಿದು 30 ಕಿಲೋಮೀಟರ್ ಎತ್ತರದ ಮೇಲೆ ಹೋಗಿ ಹಾರಾಟವನ್ನ ಮಾಡ್ತದೆ. ಒಂದೇ ಬಾರಿಗೆ ಇದು 6 ಗುರಿಗಳನ್ನ ಹಿಮ್ಮೆಟ್ಟಿಸಬಹುದು. 6 ಗುರಿಗಳನ್ನ, ಅಡ್ವಾನ್ಸ್ ಇದೆ. ಇದ್ರ ಜೊತೆಗೆ ಏನಾಗಿದೆ ಅಂತಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಇಂಪಾರ್ಟೆಂಟ್ ಮೈಲುಗಲ್ಲನ್ನ ಸಾಧಿಸಿದೆ. ಇದಷ್ಟೇ ಅಲ್ಲದೆ ನಾವು ರಷ್ಯಾ ಮತ್ತೆ ಫ್ರಾನ್ಸ್ಗಳಿಂದ, ಇಸ್ರೇಲು, ಅಮೆರಿಕಾದಿಂದ ಇಂಥ ಅನೇಕ ರಕ್ಷಣಾ ಸಾಮಗ್ರಿಗಳನ್ನ ರಷ್ಯಾದಿಂದ MiG-29, ಮೊದಲು MiG-21 ಇತ್ತು, ಈಗ 29 ತರ್ತಾ ಇದೀವಿ. ಆಮೇಲೆ Su-30 MKI ಏರ್ಕ್ರಾಫ್ಟ್ ಗಳನ್ನ ತರ್ತಾ ಇದೀವಿ. ಬ್ರಹ್ಮೋಸ್ ಮಿಸೈಲ್ಗಳು ಭಾರತದ ಅತ್ಯಂತ ಪ್ರಮುಖ ಮಿಸೈಲ್ ಕ್ಷಿಪಣಿಗಳು. ಬ್ರಹ್ಮೋಸ್ ಅನ್ನ ನೀವು ಕೇಳಬಹುದು. ಬ್ರಹ್ಮೋಸ್ ಅಂತಂದ್ರೆ ಬ್ರಹ್ಮಪುತ್ರ ಮತ್ತು ಮಾಸ್ಕೋ ನದಿಗಳನ್ನ ಸೇರಿಸಿ ಬ್ರಹ್ಮೋಸ್ ಮಾಡಿದ್ದಾರೆ. PC ಒಳಗಡೆ ಇದು ಕ್ವಶನ್ ಆಗಿದೆ, ಇಂಥವು ಕೇಳ್ತಾರ, ಹೌದಾ? ಆಮೇಲೆ ಇನ್ನೊಂದು ನೋಡ್ರಿ, ಇನ್ನೊಂದು 2 ಪಾಯಿಂಟ್ ಇದ್ರ ಜೊತೆಗೆ ಎಕ್ಸ್ಟ್ರಾ ನೋಡೋಣ. ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ಇಂದ್ರ ಅನ್ನುವಂತ ಒಂದು ಸಮರಾಭ್ಯಾಸ ಕೂಡ ನಡೆದಿದೆ. 3 ಪಡೆಗಳ ನಡುವೆ ಸಮರಾಭ್ಯಾಸ, 2 ಪಡೆಗಳ ನಡುವೆ, ಭಾರತ ಮತ್ತು ರಷ್ಯಾಗಳ ನಡುವೆ. ಭಾರತದ ಏಕೈಕ ಯುದ್ಧ ವಾಹಕ ನೌಕೆ ಕೂಡ ನಾವು ಇದ್ರೊಳಗಡೆ ಇವತ್ತು ಬಳಸ್ತಾ ಇರುವಂತದ್ದು. ಭಾರತದ ಏಕೈಕ ಯುದ್ಧ ವಾಹಕ ನೌಕೆ ಯಾವ್ದಿದೆ ನಮ್ಗಿಲ್ಲಿ? INS ವಿಕ್ರಮಾದಿತ್ಯ. ಇದನ್ನು ಕೂಡ ನಾವು ಎಲ್ಲಿಂದ ಪಡೆದಿದ್ದೀವಿ ಸರ್? ರಷ್ಯಾದಿಂದ ಪಡೆದಿರುವಂತದ್ದು. ಇದನ್ನು ಕೂಡ ನಾವು ರಷ್ಯಾದಿಂದ ಪಡೆದಿರುವಂತದ್ದು. ಇನ್ನ ಶಹೀನ್ 3 ಅನ್ನುವಂತ ಒಂದು ಕ್ಷಿಪಣಿ ಕೂಡ ನಮ್ಗೆ ಇಲ್ಲಿ ಇರುವಂತದ್ದು. ಶಹೀನ್ 3. ಈ ಶಹೀನ್ 3 ಅನ್ನುವಂತ ಹೆಸರನ್ನ ನೀವು ನೋಡಿದ್ರನೆ ನಿಮಗೆ ಗೊತ್ತಾಗ್ಬಿಡ್ತೈತಿ. ಶಹೀನ್ 3 ಅನ್ನುವಂತ ಒಂದು ಇದನ್ನ ನೀವು ನೋಡಿದ್ರೇನೆ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಇದು ಪಾಕಿಸ್ತಾನದ ಕ್ಷಿಪಣಿ. ಇತ್ತೀಚೆಗೆ ಅವರು ಪರೀಕ್ಷಾರ್ಥವಾಗಿ ಇದನ್ನ ಉಡಾವಣೆ ಮಾಡಿರುವಂತ, ಪರೀಕ್ಷಾರ್ಥವಾಗಿ ಶಹೀನ್ ಕ್ಷಿಪಣಿಯನ್ನ ಇತ್ತೀಚೆಗೆ ಉಡಾವಣೆ ಮಾಡಿದ್ದಾರೆ. ಇದರ ವ್ಯಾಪ್ತಿ 2750 ಕಿಲೋಮೀಟರ್ ಇದರ ವ್ಯಾಪ್ತಿಯಲ್ಲಿ ಇರುವಂತದ್ದು. 2750 ಕಿಲೋಮೀಟರ್ ಇದರ ಒಂದು ವ್ಯಾಪ್ತಿ ಇರುವಂತದ್ದು. ಸೊ ಇತ್ತೀಚೆಗೆ ಇದನ್ನ ಅವರು ಏನ್ ಮಾಡಿದಾರ, ಇಲ್ಲಿ ಪರೀಕ್ಷಾರ್ಥವಾಗಿ ಉಡಾವಣೆ ಮಾಡಿದಾರ. ನೆಕ್ಸ್ಟ್ ಈ ಒಂದು ಹಿನ್ನೆಲೆ ಒಳಗಡೆ ಭಾರತದ ಪ್ರಮುಖ ಕ್ಷಿಪಣಿಗಳು ಯಾವ್ಯಾವು ಅದನ್ನು ನಾವು ನೋಡ್ಕೊಂಡ್ಬಿಡೋಣ. ಭಾರತದ ಪ್ರಮುಖ ಕ್ಷಿಪಣಿ ಅಂತಂದ್ರೆ ಪೃಥ್ವಿ, ಅಗ್ನಿ ಕ್ಷಿಪಣಿಗಳು, ಆಮೇಲೆ ನಾಗಾ ಕ್ಷಿಪಣಿಗಳು, ನೆಕ್ಸ್ಟ್ ಧನುಷ್ ಅನ್ನುವಂತ ಕ್ಷಿಪಣಿ. ಇವು ಭಾರತದ ಪ್ರಮುಖ ಕ್ಷಿಪಣಿಗಳು ಅಂತ ಹೇಳಿ ಇವುಗಳನ್ನ ನಾವು ಇಲ್ಲಿ ಕರಿತೀವಿ. ಸ್ವಲ್ಪ ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ರಕ್ಷಣೆಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಇತ್ತೀಚೆಗೆ ಬಹಳ ಕೇಳಾಕತ್ತಾರ. ಈಗ ನೋಡ್ರಿ ನಾವು ಬರೀ ಒಂದ ಕ್ಲಾಸ್ನಾಗ 3-4 ಬರೀ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ನೋಡತ್ತೀವಿ. ಬಹಳ ಬರತ್ತವ ಕ್ವಶನ್. ಓಕೆ,
ನೆಕ್ಸ್ಟ್ ಇನ್ನ ಇದು ನೋಡ್ರಿ, ರಕ್ಷಣೆಗೆ ಸಂಬಂಧಪಟ್ಟದ್ದು. ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವೆ ಡೆಸರ್ಟ್ ನೈಟ್ ಅಂತ ಹೇಳಿ ಒಂದು ಸಮರಾಭ್ಯಾಸ ನಡೆದಿದೆ, ನೌಕಾ ಸಮರಾಭ್ಯಾಸ. ಡೆಸರ್ಟ್ ನೈಟ್ ಎರಡೂ ಒಂದು ದೇಶಗಳ ನಡುವೆ ಡೆಸರ್ಟ್ ನೈಟ್ 2021 ಅನ್ನುವಂತ ಸಮರಾಭ್ಯಾಸ. ಓಕೆ, ಎರಡೂ ದೇಶಗಳ ನಡುವೆ ನಡೆದಂತ ನೌಕಾ ಸಮರ. ಇದು ರಾಜಸ್ಥಾನದ ಜೋಧ್ಪುರ್ನಲ್ಲಿ ಜನವರಿ 20, 2021 ನಡೀತು. ಜನವರಿ 20ರಿಂದ 24ನೇ ತಾರೀಕುವರೆಗೂ ನಡೆದಂಥದ್ದು. ಫ್ರಾನ್ಸ್ ದೇಶ ಬಹಳ ಇಂಪಾರ್ಟೆಂಟ್. ಫ್ರಾನ್ಸ್ ದೇಶದ ಜೊತೆಗೂ ಕೂಡ ನಮ್ಮ ರಕ್ಷಣಾ ಸಂಬಂಧಗಳಿದವು. ಈ ಫ್ರಾನ್ಸ್ ದೇಶದ ರಫೇಲ್ ಯುದ್ಧ ವಿಮಾನಗಳನ್ನ ನಾವು ಭಾರತಕ್ಕೆ ತಗೊಂಡ್ಬಂದಿದ್ದೀವಿ. ಅದರ ಜೊತೆಗೆ 2016ರಲ್ಲೇ ಇದು ಒಪ್ಪಂದ ಆಗಿತ್ತು. ರಫೇಲ್ ಯುದ್ಧ ವಿಮಾನಗಳನ್ನ ಡಸಾಲ್ಟ್ ಅನ್ನುವಂತ ಕಂಪನಿ ನಮಗೆ ಕೊಡ್ತಾ ಇದೆ. ಡಸಾಲ್ಟ್ ಕಂಪನಿ ಯಾವ ದೇಶದ್ದು? ಫ್ರಾನ್ಸ್. ಯಾವ ವಿಮಾನಗಳನ್ನ ಕೊಡ್ತಾ ಇದ್ದಾರೆ? ರಫೇಲ್. ಮೊನ್ನೆ PC ಒಳಗಡೆ ಕೇಳಿದ, ರಫೇಲ್ ಯುದ್ಧ ವಿಮಾನಗಳನ್ನ ಯಾವ ದೇಶದಿಂದ ತರಲಾಗಿದೆ? ಯಾವ ದೇಶ? ಫ್ರಾನ್ಸ್ ದೇಶ. ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುವ ಸಮರಾಭ್ಯಾಸಗಳು ಯಾವ್ಯಾವು ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಪಕ್ಕ ಕೇಳ್ತಾರೆ ಅವ್ನು. ಶಕ್ತಿ ಅನ್ನುವಂತ ಸಮರಾಭ್ಯಾಸ, ಸೇನಾ ಸಮರಾಭ್ಯಾಸ. ವರುಣ ನೌಕಾ ಸಮರಾಭ್ಯಾಸ. ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಗರುಡ ಅಂತಂದ್ರೆ ವಾಯು ಸಮರಾಭ್ಯಾಸ. ನೋಡ್ರಿ, ಇಷ್ಟೊಂದು ಮಾಹಿತಿಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಇನ್ನೂ ಬಹಳ ಮಾಹಿತಿಗಳಿದು. ಇದು ಪಾರ್ಟ್ 2. ಇದು ಈಗಾಗಲೇ ಯಾರು ನೀವು ಪಾರ್ಟ್ 1 ನೋಡಿಲ್ಲ, ಇಮ್ಮಿಡಿಯೇಟ್ ಪಾರ್ಟ್ 1 ನೋಡ್ಬೇಕು. ಇದು ಪಾರ್ಟ್ 2. ಹಿಂಗೆ ನಾವು ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಮಾಡ್ತಾ ಇದೀವಿ. ಆಲ್ಮೋಸ್ಟ್ FDA ಬರೋದ್ರೊಳಗಡೆ ನಾನು ಕವರ್ ಮಾಡ್ತೇನೆ. 1 ವರ್ಷದ್ದು ಎಲ್ಲ ಮ್ಯಾಕ್ಸಿಮಮ್ ಕವರ್ ಮಾಡೋದು. ಮುಂದಿನ ದಿವಸಗಳಲ್ಲಿ ಸಾಧ್ಯ ಆದ್ರೆ ಬೇಕಾದ್ರೆ 2 ಅವರದ್ದು ಒಂದು ವಿಡಿಯೋ ಮಾಡಿಬಿಡೋಣ. ಫುಲ್ ಅಂದ್ರೆ ಫುಲ್ ಲೆಂಗ್ದಿ ಇರುವಲ್ತಕ್ಕ ನಡೀತೈತಿ. ಬಟ್ ಎಲ್ಲ ಕವರ್ ಆಗ್ಬೇಕು. ನಮಗೆ ಒಟ್ಟ ಎಷ್ಟು ಬೇಕು ಅಷ್ಟೇ ಕವರ್ ಆಗ್ಬೇಕು. ಎಲ್ಲ ನಾವು ಕವರ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಫುಲ್ ಜೋಶ್ ಒಳಗಡೆ ಕ್ವಿಕ್ ಆಗಿ ತಾವೆಲ್ಲರೂ ಒಂದ್ಸರಿ ಲೈಕ್ ಬಟನ್ ಪ್ರೆಸ್ ಮಾಡಕ್ ಸಾಧ್ಯ ಆಗಿರ್ಬೇಕು. ಮತ್ತೆ ಇದರ PDF ನಾನು ನಿಮಗೆ ಆಫೀಸರ್ಸ್ ಅಡ್ಡಾ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೇನೆ. ಅಲ್ಲಿಂದ ತಾವು ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತೆ ಸಾಧ್ಯ ಆದಷ್ಟು ಜನರಿಗೆ ಇದನ್ನ ನೀವು ಶೇರ್ ಮಾಡಿದಿರಿ ಅಂತಂದ್ರೆ ನೀವು ನಮ್ಮ ಆಫೀಸರ್ಸ್ ಅಡ್ಡಾಗೆ ಕೊಡುವಂತ ಒಂದು ಬಹಳ ದೊಡ್ಡ ಒಂದು ಸೇವೆ ಅಂತ ನಾನು ಅನ್ಕೋತೀನಿ. ಸಾಧ್ಯ ಆದಷ್ಟು ಇದನ್ನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಇದನ್ನ ಶೇರ್ ಮಾಡ್ರಿ. ಓಕೆ, ಒಂದು ಕ್ಲಾಸ್ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಬೇಗ ನಾನು ಮತ್ತೆ ಪಾರ್ಟ್ 3 ಅನ್ನ ಕೂಡ ಮಾಡ್ತೀನಿ. ಸೊ ವೇಟ್ ಮಾಡ್ತಾ ಇರ್ರಿ. ವಿ ವಿಲ್ ಗೋಯಿಂಗ್ ಟು ಹ್ಯಾಂಡಲ್ ದಿ ಪಾರ್ಟ್ 3 ಆಲ್ಸೋ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್.